ಹೇಳ್ಕೊಡ್ರಿ ಮಂಗ್ಳೂರ್ ಹೇಳ್ಕೊಳ್ಳಿ ಅಮ್ಮ, ಇದೆಲ್ಲ ಸ್ಟಾಪ್ ಹೇಳ್ಕೊಳ್ಳಿ. ಉಡುಪಿ ಅಲ್ವಾ? ಹಾ ಇಲ್ಲೋಡಮ್ಮ. ಏ ಹುಡುಗಿ, ಏನ್ ಕರೀತಾ ಇದ್ರು ಹಾಗೆ ಹೋಗ್ತಾ ಇದೀಯಾ? ಚಿಲ್ಡ್ರೆ ಬೇಡವೇನು? ಟಿಕೆಟ್ ಕೊಡು. ಹೇಳ್ಕೊಳ್ಳಿ. ಸೋಮೇಶ್ವರದಲ್ಲಿ ಎತ್ತಿದ್ದ? ಹಾ ಹೇಳ್ಕೊಡಮ್ಮ. ಯಾವ ಕಡೆ ಅಮ್ಮ? ಧಾರವಾಡಕ್ಕೆ 2 ಟಿಕೆಟ್ ಕೊಡಪ್ಪ. ಅಯ್ಯೋ, ಟಿಕೆಟ್ ಕೊಡಕ್ಕೆ ಎಷ್ಟೊತ್ತು? ನನ್ಗೊಂದು ಕೊಡಪ್ಪ. ಏನ್ ಜಾಸ್ತಿ ಮಾತಾಡ್ತಿದ್ಯಾ? ಎಷ್ಟ್ ದಿನ ಆಯ್ತು ನಿನಗೆ ದುಡ್ಡು ಕೊಟ್ಟು? ಇವತ್ತು ಊರಿಗೆ ಬರ್ತಿದ್ದೀನಿ, ನನ್ ದುಡ್ಡು ನನಗೆ ಬೇಕಷ್ಟೇ. ಹಲೋ, ಏನೇ ಅವಾಗಿಂದ ಕಾಲ್ ಮಾಡ್ತಿದ್ದೀನಿ, ಬಿಸಿ ಬರ್ತಿದೆ. ಮಂಗಳೂರಿಗೆ ತಲುಪದ್ಯಾ? ಮೀಟ್ ಮಾಡ್ತೀಯಾ ಅವನ್ನ? ಅವನೆಲ್ಲ ಬಂದಿದ್ದಾನ ಇಲ್ವಾ? ಗೊತ್ತಿಲ್ಲ. ಏನೇ ಅವ್ನು ಹೇಗಿದ್ದಾನೆ ಅಂತಾನು ಗೊತ್ತಿಲ್ಲದೆ ಅವನ್ನ ಮೀಟ್ ಮಾಡೋದಕ್ಕೆ ಒಬ್ಳೆ ಹೋಗಿದ್ಯಲ್ಲ? ಭಯ ಆಗ್ತಿದೆ ಕಣೆ. ಹುಷಾರು. ಸ್ವಲ್ಪ ಹೊತ್ತು ನೋಡು, ಮುರಳಿ ಬರ್ಲಿಲ್ಲ ಅಂದ್ರೆ ವಾಪಸ್ ಬಂದ್ಬಿಡು, ಸರಿನಾ? ಹಲೋ, ಸರಿನಾ? ಸರಿ. ಏನಿದು 100 ರೂಪಾಯಿ ಕೊಡಿ. ನೀವು ಕರೆ ಮಾಡುತ್ತಿರುವ ಚಂದಾದಾರರು ನೆಟ್ವರ್ಕ್ ಕವರೇಜ್ ಇಂದ ಹೊರಗಿದ್ದಾರೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಮಾಡುತ್ತಿರುವ ಚಂದಾದಾರರು ನೆಟ್ವರ್ಕ್ ಕವರೇಜ್. ಎಲ್ಲಿಗೆ ಹೋಗ್ಬೇಕು? ಯಾಕ ಪ್ಲಾಟ್ಫಾರ್ಮ್ ಅಲ್ಲಿ ಮಲ್ಕೊಂಡಿದ್ಯಾ? ಎದ್ದೇಳು, ಹೇಳ್ಮೇಲೆ ಹೇಳು. ಏಯ್ ನಡಿ. ಏನ್ ಸರ್ ನೀವು? ಹೋಗಂದ್ರೆ ನಡಿ. ಹೋಗಂದ್ರೆ ಇನ್ನೂ ಅಲ್ಲೇ ನಿಂತಿದ್ಯಲ್ಲೋ, ಹೋಗೋ. ದುಡ್ಡು ಕೊಟ್ಟು ಹೋಗಮ್ಮ. ಸತ್ಯ ಬೇಗ ಬಾರೆ. ಬಸ್ ಹೋದ್ರೆ ಜೀಪಲ್ಲಿ ಇಕ್ಕಟ್ಟಲ್ಲಿ ಹೋಗ್ಬೇಕು. ದಾರಿಲ್ ನನ್ ಬೇಬಿಗ್ ಬೇರೆ ಫೋನ್ ಮಾಡ್ಬೇಕು. 1 ನಿಮಿಷ. ಅಬ್ಬಾ, ನಡಿ. ದಾರಿಲ್ ಕೃಷ್ಣಂಗ್ ದೀಪ ಹಚ್ಬಿಟ್ಟು ಹೋಗೋಣ. ಬಂದ್ಮೇಲೆ ಹಚ್ಬೋದು ಕಣೆ, ಬಸ್ ಹೊಟ್ಟೋಗುತ್ತೆ. ಹಂಗೇನಾಗಲ್ಲ, ನಡಿ ಹೋಗೋಣ. ರಾತ್ರಿ ಮಾತಾಡೋದಕ್ಕೆ ನನ್ನ ಹತ್ರ ಫೋನ್ ಇದೆಯಾ ಹೇಳು? ಅಷ್ಟಿದ್ರೆ ನೀನೇ ನನಗ್ ಫೋನ್ ಕೊಡ್ಸು. ಕೊಡಿಸ್ತೀನಿ ಬಿಡು ಬೇಬಿ. ಬೇಬಿ, ನಾನು ಶಾಪಿಂಗ್ಗೋಸ್ಕರ ಪೇಟೆಗೆ ಬರ್ತಾ ಇದ್ದೀನಿ. ಲೈನಿಂಗ್ ಕ್ಲಾತ್ಗೋಸ್ಕರ ಪಕ್ಕದೂರ್ಗ್ ಹೋಗ್ತಿದ್ದೀನಿ. ನಾನ್ ಬರೋವರೆಗೂ ಮುದ್ದು ನೋಡ್ಕೋ. ಗೋವಾಗಿಂತ ಜಿಲೇಬಿ ಚೆನ್ನಾಗಿರುತ್ತೆ, ನನಗದೇ ಇಷ್ಟ. ಈಗ ಹೋಗಲ್ವಾ ಬಸ್ಸು? ಅಷ್ಟ್ ನಿಧಾನಕ್ಕೆ ನಡೀತಿದ್ಯಲ್ಲ. ಬೇಬಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ, ಬಾರೆ. ನಿನಗೂ ಒಪ್ಪ ಇದ್ದಿದ್ರೆ ಗೊತ್ತಾಗ್ತಿತ್ತು ಮಧ್ಯದಲ್ಲಿ ಕಟ್ ಮಾಡೋದು ಎಷ್ಟು ಕಷ್ಟ ಅಂತ.
ಇಲ್ಲೋಡಪ್ಪ, ಇಲ್ಲೋಡು, ನಿನ್ನೆ ಇಲ್ಲಿಗೆ ನಾವು ಹೊಸ್ದಾಗ್ ಬಂದಿದೀವಪ್ಪ. ಸ್ವಲ್ಪ ನನ್ ಮಗನ್ನು ಕೂಡ ನಿಮ್ ಆಟೋಲ್ ಕರ್ಕೊಂಡು ಹೋಗು. ಬೇಕು ಅಂದ್ರೆ ಎಲ್ರು ಕೊಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ. ಆಗಲ್ಲಕ್ಕ, ಈಗ್ಲೇ ಪೂರ್ತಿ ಆಗಿದೆ. ಅಯ್ಯೋ, ಇಷ್ಟ ಜನ ಹತ್ತಿಸ್ಕೊಂಡಿದ್ಯಾ? ಇವನೊಬ್ಬ ಮಾತ್ರ ಜಾಸ್ತಿ ಆಗೋದ್ನಾ? ಜಾಸ್ತಿನೇ. ಇವ್ನ್ ಬಗ್ದ ಅನ್ಕೊಳ್ಳಿ, ಪಕ್ಕದಲ್ಲಿ ಯಾವ್ದೋ ಬೈಕ್ ಹೋಗ್ತಾರೋ ಬಂದ್ರೆ ಇವ್ನ್ ಅದ್ರ ಮೇಲೆ ಇರ್ತಾನೆ. ಸ್ವಲ್ಪನಾದ್ರೂ ಆಸೆ ಇಲ್ದಿದ್ರೆ ಹೆಂಗಪ್ಪ? ಆಸೆ ಜಾಸ್ತಿ ಆದ್ರೆ ಆಟೋ ಪಲ್ಟಿ ಹೊಡಿಯತ್ತೆ. ಆಟೋದರೆಲ್ಲ ನಿಂತರನಿದ್ರೆ ಪೇರೆಂಟ್ಸ್ ಯಾವ ಟೆನ್ಷನ್ ಇರಲ್ಲ ಮುರಳಿ. ಟಾಟಾ. ಹಲೋ. ನೋಡ್ ಮುರಳಿ, ಹಾಸ್ಪಿಟಲ್ಗೆ ಹೋಗ್ಬೇಕು. 12 ಗಂಟೆಗೆ ಬಾ ಅಂದಿದ್ದೆ, ನೆನ್ಪಿದೆ? ಅಬ್ಬಾ, ರಿಮೈಂಡರ್ ಇಟ್ಕೊಂಡಿದೀನಿ. ನಿಮ್ಮನೆಗೆ ಬರ್ತಾ ಇದ್ದೆ, ಇಡೀ ಫೋನು. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಆರ್ಜೆ ಮಸ್ತಿ ಮೇಘನಾ. ಇವತ್ತಿನ ನಮ್ಮ ಟಾಪಿಕ್ ಲವ್. ಅಬ್ಬಾ, ಎಷ್ಟು ಬೋರಿಂಗ್ ಟಾಪಿಕ್ ಅಲ್ವಾ? ಅಯ್ಯೋ, ಏನ್ರಿ ಹಾಗೆ ಹೇಳ್ತಾ ಇದ್ದೀರಾ ಅನ್ಕೊಂಡ್ರಿ ಅಲ್ವಾ? ನನಗ್ ಕೇಳಿಸ್ತು. ಆದ್ರೂ ಲವ್ ಯಾರಿಗ್ ಬೋರ್ ಆಗತ್ ಹೇಳಿ? ಮತ್ತೆ ಯಾಕೆ ಬೋರ್ ಆಗತ್ ಹೇಳಿ? ಈ ಸೃಷ್ಟಿಲಿರೋ ಪಂಚಭೂತಗಳ ಹಾಗೆ ಲವ್ ಕೂಡ ಕಾನ್ಸ್ಟೆಂಟ್. ದುರಾಸೆ ಇವನಿಗೆ. ಬಸ್ಸಲ್ಲಿ 2,000 ಜನನ ಜೀಪಲ್ಲಿ ಕೂರ್ಸಿದ್ದಾನೆ. ನೋಡು, ಚಪ್ಲಿನೂ ಕಿತ್ತೋಯ್ತು. ಸರಿ, ಕೃಷ್ಣನ್ ಹತ್ರ ಹೋಗಿ ಮುದ್ದನ್ ತಗೋಬೇಕು. ಬಾ ಬೇಗ. ಯಾಕೆ ಹೀಗ್ ಸಾಯಿಸ್ತಿದ್ಯಾ? ಊರ್ ದಾಟ್ಬೇಕಾದ್ರೆ ಎಲ್ಲ ಬೊಮ್ಮೆನ್ ತಗೊಂಡು ಕೃಷ್ಣನ್ ಹತ್ರ ಇಡ್ತೀಯಾ? ಎಷ್ಟ್ ಸಲ ಹೇಳ್ಬೇಕೆ? ಮುದ್ದು ಅಲ್ಲಿದ್ರೆ ಕೃಷ್ಣ ನನ್ ಜೊತೆ ಇದ್ದ ಹಾಗೆ ಇರುತ್ತೆ. ಹೊರಡೋಣ. ಸತ್ಯ, ನಮ್ಮ ಅನ್ಸಿಯಾಗೆ ಆ ಕಾರವಾರ ಸಂಬಂಧ ಓಕೆ ಆಯ್ತಂತೆ. ಹೌದಾ? ಎಷ್ಟ್ ಲಕ್ಕಿ ಅಲ್ವಾ? ಅದೇನೋ ಕೆನಡಾ ಸಂಬಂಧ ಅನ್ನೋ ತರ ಲಕ್ಕಿ ಅಂತಿದ್ಯಲ್ಲ. ಮತ್ತೆ ಅಲ್ವಾ, ಗೋಕರ್ಣದಲ್ಲಿ ಬೀಚ್ ಇದೆಯಲ್ಲ, ಹಾ, ಇದ್ರೆ ಯಾವಾಗ ಬೇಕೋ ಅವಾಗ ಸಮುದ್ರ ನೋಡ್ಬೋದು. ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು? ತಗೋ, ನಿನ್ಗೆ. ನಾನು ಊರೊಳಗ್ ಬಂದ ತಕ್ಷಣ ಈ ನನ್ ಮಗನಿಗೆ ಸೈರನ್ ಹೊಡಿತೋ ಏನೋ. ಹಾ ಬೇಬಿ. ಬೇಗ ನಡಿಯಮ್ಮ ತಾಯಿ, ನಮ್ಮಪ್ಪ ಮನೆಗ್ ಬರೋ ಟೈಮ್ ಆಯ್ತು. ಬೇಬಿ, ನಾನು ನಮ್ಮ ಅತ್ತಿಗೆ ಫೋನಿಂದ ಆಮೇಲೆ ಫೋನ್ ಮಾಡ್ತೀನಿ, ಸರಿನಾ? ನಿನಗೂ ಒಬ್ಬ ಇದ್ದಿದ್ರೆ ಗೊತ್ತಾಗ್ತಿತ್ತು ಕಣೆ. ಇವನು ಫೋನ್ ಇಡಲ್ಲ, ನಮ್ಮಪ್ಪ ಫೋನ್ ಕೊಡ್ಸಲ್ಲ. ನಿಮ್ಮ ಅಪ್ಪನೇ ಪರವಾಗಿಲ್ಲ, ಬೈತಾ ಇದ್ರು ಕೂಡ ಫೋನ್ ಕೊಡ್ಸಿದ್ದಾರೆ. ಏನ್ ಇದನ್ ಫೋನ್ ಅಂತಾರ? ಇದನ್ ತಗೊಂಡ್ ಸಿಟಿಲ್ ತಿರುಗಿದ್ರೆ ಬೇರೆ ಗ್ರಹದವರು ಅನ್ಕೋತಾರೆ, ಗೊತ್ತಾ? ಹೋಗೆ, ನನಗದು ಇಲ್ವಲ್ಲ. ಅಲ್ಲೋ ನಿನ್ ಮುದ್ದು ಪಾಪು, ಬೆಳಗ್ಗೆನೆ ಪೌಡರ್ ಹಾಕೊಂಡ್ ಬಂದಿರೋ ಹಾಗಿದೆ. ಪಾಪ ಒಂಚೂರ ಕಡೆ ನೋಡೆ, ನಿನ್ಗೋಸ್ಕರನೇ ಕಾಯ್ತಿದ್ದಾನೆ. ಬಾಯಿ ಮುಚ್ಕೊಂಡ್ ನಡಿ. ಸತ್ಯ ನೋಡ್ತಿದ್ದಂಗೆ ಗಂಟ್ಲು ಒಣಗಿ ಮಾತೇ ಬರ್ತಿಲ್ಲ ಕಣೋ. ಇವೆಲ್ಲ ವರ್ಕೌಟ್ ಆಗಲ್ಲ ಬಿಡಿ. ಆದಷ್ಟು ಬೇಗ ಅವ್ರ ಅಪ್ಪನ ಹತ್ರ ಮಾತಾಡಿ, ಅದೇ ಬೆಟ್ರು. ಅವ್ರಪ್ಪ ನನ್ ಮಾತು ಕೇಳ್ತಾರೆ ಅಂತೀಯ? ಹುಡುಗಿರು ಮುಖ ನೋಡಿ ಇಷ್ಟಪಡ್ತಾರಣ್ಣ, ಆದ್ರೆ ಅಪ್ಪಂದ್ರು ಜೇಬ್ ನೋಡದೆ ಓಕೆ ಮಾಡೋದೇ ಇಲ್ಲ. ನಿಮ್ಗೆ ಆ ರೂಟೇ ಕರೆಕ್ಟು. ಅದೇ ಸರಿ ಅಂತೀಯ? ನಮ್ ತಾಯಣಿಗೂ ಅದೇ ಸರಿ ಅಣ್ಣ. ನಾನ್ ಬೇಬಿ ಫೋನ್ ಮಾಡಿದ್ರೆ ಹೇಳೆ. ಸರಿ ಸರಿ. ಎಲ್ಲಿಗೋಗಿದೆ? ಲೈನಿಂಗ್ ಕ್ಲಾತ್ಗೋಸ್ಕರ ಪಕ್ಕದೂರಿಗೆ ಹೋಗಿದೆ. ಬಸ್ ಬಂದು ತುಂಬಾ ಹೊತ್ತಾಯ್ತಲ್ವಾ? ಇದನ್ನೆಲ್ಲ ತಗೊಂಡ್ ಬರೋಷ್ಟರಲ್ಲಿ ಬಸ್ ಹೊರಟೋಗಿತ್ತು. ಜೀಪಲ್ಲಿ ಬಂದೆ, ಅಷ್ಟರಲ್ಲಿ ಮಳೆ ಬೇರೆ. ವಯಸ್ಸಿಗೆ ಬಂದಿರೋ ಹುಡುಗಿ ಮನೇಲೇ ಇರ್ಬೇಕು, ಯಾರ ಕಣ್ಣು ಬಿಡಬಾರ್ದು. ಏನೆಲ್ಲ ಕ್ಯೂನಲ್ಲಿ ನಿಂತಿದ್ದಾರ, ನಾನು ಯಾವಾಗ ರೋಡಿಗೆ ಬರ್ತೀನೋ ಅಂತ. ಕೇಳಿಸಿಲ್ಲ ಅನ್ಸುತ್ತೆ, ನಾನೇ ಕರೀಲಾ? 8ನೇ ಕ್ಲಾಸಲ್ಲಿದ್ದಾಗ ನಾನು ನಿಂತರಾನೇ ಎಗ್ರಾಡ್ತಿದ್ದೆ. ನಂತರ ಆಳೋ ದಿನ ನಿಂಗೂ ಏನ್ ದೂರ ಇಲ್ಲ. ಮ್ಯಾಚ್ ಆಗತ್ತಾ? ಇದು ಕಲರ್ ಬೇರೆನೇ ಇದೆ. ಇನ್ಮೇಲಿಂದ ನೀನೇ ಹೋಗ್ತಗೋ. ಏನ್ ಹುಡುಗಿನೋ ಏನೋ. ಲೇ 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 ನಿಲ್ಸೋ ಮೊದ್ಲು, ಕಾಡ್ ಬಿಡ. ಕೈ ತುಂಬಾ ರಾಣಿ ಇದೆ, ಆದ್ರೆ ಲೈಫಲ್ಲಿ ಒಬ್ಳು ರಾಣಿನೂ ಗತಿ ಇಲ್ಲ ಮವ. ನೋಡ, ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನಾನು. ಜೊತೆಲಿ ಇಲ್ದಿರುವಾಗ ರಾಣಿ ಯಾವಾಗ ಬರ್ತಾಳೋ ಅಂತ ಅನಿಸ್ತಾ ಇರುತ್ತೆ, ಬಂದ ಮೇಲೆ ಯಾವಾಗ ತೊಲಗೋಗ್ತಾಳೋ ಅಂತ ಅನ್ಸುತ್ತೆ. ಇಲ್ ನೋಡ್ ಮಾವ, ನನಗೂ ಅನುಭವ ಬೇಕು ತಾನೆ ಇನ್ನೊಬ್ರಿಗೆ ಹೇಳೋದಕ್ಕೆ. ಯಾಕಷ್ಟು ಜೋರ ನಗ್ತಾ ಇದೀಯಾ? ಅವನಿಗೆ ರಾಣಿ ಬೇಕಂತ. ನನಗೆ ಸೇವಕ್ಕೆ ಆದ್ರೂ ಓಕೆ. ಬಾ ಮುರಳಿ, ಒಂದು ಆಟ ಆಡೋಣ. ಬೇಡಣ, ಕೆಲ್ಸ ಇದೆ. ಲೇ,
ಒಂದ್ ಆಟ ಗೆದ್ದ ಅನ್ಕೋ 4 ದಿವಸ ಆಟೋ ಓಡಿಸೋದ್ ಬೇಡ ಗೊತ್ತಾ? ಹಾಗ್ ಬಂದಿದ್ದು ಹಾಗೆ ಹೋಗ್ಬಿಡ್ತಾಣ. ಶಕ್ತಿ ಇದೆ ಅಲ್ಲ, ಕೆಲ್ಸ ಮಾಡ್ತೀನಿ. ಒಳ್ಳೆಯವ್ರ ಹತ್ರ ಡಿಸ್ಕಸ್ ಮಾಡಕ್ ಹೋಗ್ಬೇಡ್ವೋ, ನಮ್ಮನ್ನು ಹಾಳು ಮಾಡ್ತಾರೆ. ನೀನ್ ಹಾಕೋ. ಏನಿದೆ ಇದ್ರಲ್ಲಿ ಎಲ್ಲ ಖಾಲಿ. ಕೆಲ್ಸ ಮುಗೀತಾ? ನಾನ್ ಬರ್ತಾ ಇದ್ದೀನಿ. ಸರಿ ಅಣ್ಣ, ನಾನ್ ಬರ್ತೀನಿ. ಬರೀ ಮಾತ್ ಹೇಳಬಾರ್ದು ಕಣ್ರೋ. ಈ ಮುರಳಿ ನಮ್ಮೂರಿಗೆ ಬಂದಿದ್ದು ಮೊನ್ನೆ ಆದ್ರೂನು ಎಲ್ರಿಗೂ ಬೇಕಾದವನಾಗ್ಬಿಟ್ಟಿದ್ದಾನೆ. ಹುಡುಗರು ಅಂದ್ರೆ ಹಿಂಗಿರ್ಬೇಕು. ನೀವು ಇದ್ದೀರಾ, ಯಾವಾಗ ನೋಡಿದ್ರು ಎಣ್ಣೆ ಹೊಡ್ಕೊಂಡು. ನಗಬೇಡ, ಈ ಗುಂಪಿನಲ್ಲಿ ನೀನು ಒಬ್ಬ. ಇನ್ನೊಂದು ಆಫ್ ತಗೊಂಡ್ಬಾರ. ಯಾಕೆಷ್ಟು ಅವಸರ? ಸತ್ಯನ್ಗೋಸ್ಕರ ಮಾವ. ಏನದು ಕೈಯಲ್ಲಿ? ಕ್ಯಾಮರಾ ಫೋನು. ಅದೇ ಯಾಕೆ ಅಂತ? ಫೋಟೋ ತೆಗೆದು ಫೇಸ್ಬುಕ್ ಅಲ್ಲಿ ಹಾಕೋಣ ಅಂತ. ಕ್ಲಾಸ್ ಅಲ್ಲಿ ಬುಕ್ ಓದಕ್ಕಾಗಲ್ಲ ನಿಮ್ಗೆ, ಫೇಸ್ಬುಕ್ ಎಲ್ಲ ಬೇಕಾ? ಆ ಫೋನ್ ಇಲ್ಲಿ ಕೊಡು. ಇನ್ನು ಹಳೆ ಕಾಲದಲ್ಲೇ ಇದಿರಲ್ಲ. 21ನೇ ಶತಮಾನಕ್ಕೆ ಪ್ರಪಂಚನೇ ತಳಕೆಳಗಾಗುತ್ತೆ ಅಂತ ಬ್ರಹ್ಮನೇ ಹೇಳಿದಾನೆ, ಕೇಳಿರ್ಬೇಕಲ್ವಾ? ಇವಾಗೇನು ಆಗಿಲ್ವಲ್ಲ? ಆಲ್ರೆಡಿ ಶುರು ಆಗಿದೆ ಕಣೆ. ಇಲ್ಲ ನೋಡ, ಇದರಿಂದಾಗಿ. ಸತ್ಯ ಸತ್ಯ, ನಮ್ಮ ಅತ್ತಿಗೆನ್ ಕೇಳಿ ಕ್ಯಾಮ್ರಾ ಫೋನ್ ತಂದಿದ್ದೆ. ಎಲ್ಲಿ? ಇನ್ನೆಲ್ಲಿ? ನಿಮ್ಮ ಅಪ್ಪ ಅದನ್ನ ಕಿತ್ಕೊಂಡ್ಬಿಟ್ರು. ಸರಿ ಬಿಡು, ಒಂದ್ ನಿಮಿಷ. ಇದು ನೋಡು. ಏನೇ ಇದು? 7,000 ಅಂತೆ. ಇನ್ನೊಂದು 5,000 ಹೊಂದಿಸಿದ್ರೆ ಈ ಫೋನ್ ತಗೋಬಹುದು. ಅವಾಗ ನಿನ್ ಫೋನ್ ನನಗ್ ಕೊಡ್ತೀಯಾ? ಆಗ ನೋಡ್ಕೊಳ್ಳೋಣ. ಸರಿ, ನಿಮ್ಮ ಅಪ್ಪನ್ಗೆ ಹೇಳಿ ನನ್ ಫೋನ್ ಕೊಡ್ಸೆ. ನಮ್ಮ ಅತ್ತಿಗೆ ಕೂಗಾಡ್ತಾರೆ. ಏನ್ ಬ್ರದರ್, ನನ್ ವಾಯ್ಸ್ ಚೆನ್ನಾಗಿದ್ಯಾ? ಹೊಸ ವಿಷಯ ಏನಾದ್ರು ಹೇಳಿ ಬಾಸ್. ಇಷ್ಟವರೆಗೂ ಅಯ್ಯ ಮುರಳಿ, ಏನೋ ನಿಂದು ಯಾವಾಗ್ಲೂ FM ಗೋಳು. ಸರಿ, ಮದುವೆ ಸೆಟ್ ಆಯ್ತಾ? ಇಲ್ಲ ಅಣ್ಣ. ನಾನೇನಾದ್ರೂ ನೋಡ್ಲಾ? ಕಣ್ಣು ಕುಕ್ಕೋ ತರ ಇದಾರೆ ನಮ್ ಕಡೆ ಹುಡುಗಿರು. ಸೌಂದರ್ಯ ಅನ್ನೋದು ಮುಗ್ದಲ್ಲಿ ಇರಲ್ಲ ಅಣ್ಣ. ವಾಯ್ಸು, ಮಾತ್ ಕೇಳಿದ್ರೆ ನೋಡ್ಬೇಕು ಅಂತ ಅನಿಸ್ಬೇಕು. ಮಾತಾಡ್ತಾ ಇದ್ರೆ ಹಾಡ್ ಕೇಳ್ದಂಗಿರ್ಬೇಕು. ನಿನ್ನ ಅಭ್ಯಾಸಗಳಷ್ಟೇ ಅಲ್ಲ, ನಿನ್ನ ಆಲೋಚನೆಗಳು ವಿಚಿತ್ರವಾಗಿದಾವೆ ಕಣಪ್ಪ. ಅಮ್ಮ ಅಮ್ಮ, ನನ್ ಫೋನ್ ಎಲ್ಲಿ ಅಂತ ನೋಡಿದ್ಯಾ? ಎಲ್ಲಿಟ್ಟಿದ್ಯಾ ಅಂತ ನನ್ಗೇನೆ ಗೊತ್ತು. ಬಾ, ಎಲ್ರಿಗೂ ನನ್ ಫೋನೇ ಬೇಕು. ಸ್ವಲ್ಪ ಮಿಷನ್ ಸ್ಟಾಪ್ ಮಾಡಿ ನನ್ ಫೋನ್ ಹುಡುಕ್ತ್ಯಾ? ನಂಗೆ ಲೇಟ್ ಆಗ್ತಿದೆ. ಲೇಟ್ ಆಗ್ತಿದ್ಯಾ? ಎಲ್ಲಕ್ ಹೊರಟೆ? ಗೋಕುಲಾಷ್ಟಮಿ ಅಲ್ವಾ, ಕೃಷ್ಣಂಗ್ ನೈವೇದ್ಯ ಮಾಡಿ ಬರ್ತೀನಿ. ಗುಡಿಲಿರೋ ದೇವ್ರಿಗೆ ಪೂಜೆ ನೈವೇದ್ಯ ಯಾಕೆ? ವಿಗ್ರಹ ತಾನೆ ತಂದು ಮನೇಲಿ ಇಟ್ರೆ ಆಯ್ತು. ದೇವ್ರನ್ನ ನೋಡಕ್ ನಾವೇ ಹೋಗ್ಬೇಕು, ಮನೆಗೆ ಕರೆಸ್ತೀನಿ ಅನ್ಬಾರ್ದು. ಅಬ್ಬೋ, ಓದಿಲ್ಲ ಅಂದ್ರೂ ಈ ತತ್ವಗಳಿಗೇನು ಕಮ್ಮಿ ಇಲ್ಲ. ಇಲ್ ನೋಡು, ಇಲ್ಲೇ ಇಟ್ಬಿಟ್ಟು ಎಲ್ಲೆಲ್ಲ ಹುಡುಕ್ತಿದ್ಯಲ್ಲೇ. ಇಲ್ಲಿ ಯಾರಿಟ್ಟಿದ್ದು? ಆ ಗೂಬೆನೆ ಇಟ್ಟಿರ್ಬೇಕು. ಸತ್ಯ, ಆ ಉಮಾ ಅಳತೆ ಬ್ಲೌಸ್ ಕೊಟ್ಟಿಲ್ಲ, ಒಂದ್ಸಲ ಫೋನ್ ಮಾಡಿ ಅಳತೆ ಕೇಳ್ತೀಯಾ? ಎಲ್ಲ ನಾನೇ ಮಾಡ್ಬೇಕು. ಹಾ ಉಮಕ್ಕ, 34, 36, 30 ಅಳತೆ ಕರೆಕ್ಟಾ ಅಥವಾ ಏನಾದ್ರು ಬದಲಾಗಿದ್ಯಾ? ಹಲೋ, ಯಾರು? ಯಾವ ಅಳತೆ? ಉಮಾಕ ಇಲ್ವಾ? ಅವ್ರು ಯಾರೀ? ನನ್ನ ಹೆಸರು 7, 3, 6. ಓ, 6, 3 ಒತ್ತದ್ನಾ? ಸರಿಗ್ ನೋಡ್ ಸಾಯಕ್ಕಾಗಲ್ವಾ? ದಟ್ ಕೆಲ್ಸ ಮಾಡ್ದೆ. ಉಮಕ್ಕ, ಬೇಗ ಬಾರೆ. ಯಾಕೆ ಅಷ್ಟು ಅರ್ಜೆಂಟು? ಕೃಷ್ಣ ಎಲ್ಲೂ ಹೋಗಲ್ಲ. ಕೃಷ್ಣ ಹೋಗಲ್ಲ, ಆದ್ರೆ ನಿಮ್ಮ ಅಣ್ಣ ಕಾಯ್ತಾ ಕೂತಿರ್ತಾನೆ. ಹಾ, ಯಾವಣ್ಣನೇ? ಅದು ಅದು ಏನು ತುಂಬಾ ನುಲಿತಿದ್ಯಾ? ಇವಾಗ ನಾವೆಲ್ಲಿಗೆ ಹೋಗ್ತಿದೀವಿ ಹೇಳಿ ನೋಡೋಣ. ದೇವಸ್ಥಾನಕ್ಕಲ್ವಾ? ಅಲ್ಲ ಕಣೆ, ನಾನು ನನ್ ಬೇಬಿನ್ ಮೀಟ್ ಮಾಡೋದಕ್ ಬಂದೆ. ಅಂದ್ರೆ ಈಗ ನಾನೊಬ್ಳೇ ಹೋಗ್ಬೇಕಾ? ಇದ್ರ ಬದಲು ಮನೇಲೆ ಚೆನ್ನಾಗಿ ಹಲ್ಲುಚ್ಕೊ ಬರ್ಬೋದಿತ್ತಲ್ಲಣ್ಣ. ಲೇ, ಉಜ್ಕೊಂಡ್ ಬಂದಿದ್ದೀನಿ ಕಲ. ಹುಡುಗಿರ ಹತ್ರ ಅವಾಗ ಇಷ್ಟೊಂದು ಕೇರ್ ಇರ್ಬೇಕಲ್ಲ ಅಂಟಮ್ಮ. ಲೇ ಅಂಟಮ್ಮ, ನೀನ್ ಮಲ್ಲೇಶ್ವರ ಹೋಟ್ಲಿಗೆ ಹೋಗಿ ತಿಂಡಿ ತಿನ್ಕೊಂಬ. ಆಗ್ಲಿ ಅಣ್ಣ. ಇವನ್ ಎಲ್ಲೇ ಸಿಗ್ತಾ ನಿನ್ಗೆ? ಅಪ್ಪ, ಕಣ್ಣ ಹಾಕ್ಬಿಡ್ವೆ. ಇವನ್ ಮುತಿಗ್ ನೀನ್ ಇಷ್ಟೆಲ್ಲ ಸಿಂಗಾರ ಮಾಡ್ಕೊಂಡ್ ಬಂದ್ಯಾ? ಹೋಗಿ, ನನ್ಗೆ ಇವನಾದ್ರೂ ಇದ್ದಾನೆ, ನಿನ್ಗೆ ಯಾರು ಇಲ್ವಲ್ಲ. ಬೇಬಿ. ಯಾರು? ನಿನ್ ಫ್ರೆಂಡ? ಏನ್ ಹೆಸರು? ಜೊಲ್ ಸುರ್ಸ್ಬೇಡ, ಅವಳಿನ ತಂಗಿ.
ಯಾಕೆ ಬೇಬಿ ಬಿಸಿಲಲ್ಲಿ ಓಡಾಡ್ತಿದ್ಯೋ ಹೆಂಗೆ ಕಲರ್ ಕಮ್ಮಿ ಆದಂಗದೆ. ಈಗ ತಾನೇ ನನ್ನ ಫ್ರೆಂಡ್ ನೋಡಿದ್ಯಲ್ಲ ಹಾಗೆ ಅನ್ಸತ್ ನಿನ್ಗೆ. ಮೈ ಮೇಲ್ ಕೈ ಹಾಕ್ತಿದ್ಯಲ್ಲ. ಬರೀ ಕೈ ಏನ್ ಬೇಬಿ, ಮುತ್ತು ಕೊಡ್ತೀನಿ, ಎಲ್ಲದಕ್ಕೂ ಪ್ರಿಪೇರ್ ಆಗಿ ಬಂದಿದ್ದೀನಿ. ಏನಿ ಹುಚ್ಚತನ, ನನ್ನ ಹತ್ರ ಇದೆಲ್ಲ ನಡೆಯೋದಿಲ್ಲ. ಮೊದ್ಲು ಹೋಗು, ದೂರ ಹೋಗು. ಏನಾದ್ರೂ ಇದ್ರೆ ಇವಾಗ ಮಾತಾಡು. ಹಿಂಗ್ ಮಾತಾಡೋದಕ್ಕೆ ಇಷ್ಟು ದೂರ ಯಾಕೆ ಬರ್ಬೇಕಾಗಿತ್ತು? ಫೋನಲ್ಲೇ ಮಾತಾಡ್ಬೋದೈತಲ್ಲ. ಜೋರಾಗಿ ಬಿತ್ತ ಬೇಬಿ. ಹೊಡೆದ್ರೆ ಬೀಳದೆ ಇರ್ತದ? ಬಾಸುಂಡೆ ಬಂದೈತ ನೋಡು. ಹಾ ಬಂದಿರಬಹುದೇನೋ, ಆದ್ರೂ ನಿನ್ ಕಲರ್ ಕಾಣಿಸ್ತಾ ಇಲ್ಲ. ಅವಳೊಬ್ಳಿಗೆ ಬೇಬಿ ಇರೋದು ಅಂತ ತುಂಬಾ ಕೊಪ್ ತೋರಿಸ್ತಿದ್ದಾಳೆ. ನನಗೇನ್ ಯಾರು ಸಿಗದೇ ಇಲ್ವಾ? ಅವಾಗ ತೋರಿಸ್ತೀನಿ ನಾನ್ ಯಾರು ಅಂತ. ಸಿಗ್ತಾನಲ್ವಾ? ಅವನ್ನ ನಂಗೆ ತೋರಿಸ್ತೀಯ ಅಲ್ವಾ? ಹಲೋ, ಏನ್ರಿ ಅಳತೆ ಸರಿ ಹೋಯ್ತಾ? ಅಯ್ಯೋ ಸಾರಿ ರೀ, ಅರ್ಜೆಂಟಲ್ಲಿ ಗೊತ್ತಾಗ್ದೆ ನಿಮ್ ನಂಬರ್ ಡಯಲ್ ಮಾಡ್ದೆ. ಪರವಾಗಿಲ್ಲ ರೀ, ನಿಮ್ ವಾಯ್ಸ್ ಚೆನ್ನಾಗಿದೆ. ನಿಮ್ ಹೆಸರು ತಿಳ್ಕೊಬೋದಾ? ಧ್ವನಿ ಚೆನ್ನಾಗಿದ್ಯಂತೆ. ಹುಡುಗಿರ್ ಧ್ವನಿ ಕೇಳಿದ್ರೆ ಸಾಕು. ಸರಿ ಕೃಷ್ಣ, ನಾನು ಹೊರಡ್ತೀನಿ. ನಾನು ಹೇಳಿದ್ ನೆನ್ಪಿದೆ ಅಲ್ವಾ? ನನ್ನ ಹುಡುಗನ ಬೇಗ ತೋರ್ಸು ನಂಗೆ. ಮಾಧವಾಂಬ ಫ್ಯಾಷನ್ಸ್ ನೂತನ ಪ್ರಾರಂಭೋತ್ಸವದ ಆಹ್ವಾನ. ಮಂಗಳೂರು ಮೇನ್ ರೋಡ್ ಉಡುಪಿಯಲ್ಲಿ ಹೊಸದಾಗಿ ಓಪನ್ ಆಗ್ತಾ ಇದೆ ಮಾಧವಾಂಬ ಫ್ಯಾಷನ್ಸ್. ಮಾಧವಾಂಬ ಫ್ಯಾಷನ್ಸ್ ಇಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಲೇಟೆಸ್ಟ್ ಬಟ್ಟೆಗಳು ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ. ಲೇ ಅಣ್ಣ, 12ನೇ ನಂಬರ್ ಸ್ಪಾನರ್ ಕೊಡು. ಅದನ್ನೊಂದ್ಸಲ ಟೆಸ್ಟ್ ಮಾಡಿ ನೋಡೋಣ. ಏಯ್, ನಮ್ಗಷ್ಟು ಮಿಲ್ಗಳಿದಾವಲ್ಲೋ, ಅದನ್ನೆಲ್ಲ ನೋಡ್ಕೊಳ್ದೆ ಈಗ ಹೊಸ್ತಾಗಿದೇನಿದು? ಸತ್ಯಮ್ಮ ಮೇಲೆ ಬರಲ್ವಲ್ಲ? ಬಾಯ್ ಮುಚ್ಚು. ಹಾ ಕೇಳಿಸ್ತು. ಇರೋನೊಬ್ನೇ ಮಗ ನನಗೆ. ನೀನೇನ್ ಮಾಡ್ತಿದ್ಯಾ, ಯಾರು ನೋಡ್ತಿದ್ಯಾ ಎಲ್ಲ ಗೊತ್ತಾಗತ್ ನನ್ಗೆ. ಪ್ರೀತಿಸ್ಬೇಕು ಅಂದ್ರೆ ಹುಡುಗಿ ಸುಂದರವಾಗಿದ್ರೆ ಸಾಲ್ದು, ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಅಂತಸ್ತು ಕೂಡ ಇರ್ಬೇಕು. ಅಣ್ಣ 199 ರೀಚಾರ್ಜ್ ಮಾಡಿ. ನಂಬರ್ ಹೇಳಿ. 90. ಅಣ್ಣ 99 ರೀಚಾರ್ಜ್ ಅರ್ಜೆಂಟ್ ಅಣ್ಣ. ಮೊದಲು ಅವ್ರದೇ ಮಾಡಿ ಅಣ್ಣ. ನಂಬರ್ ಹೇಳಮ್ಮ. ಏನಾ ನೀನ್ ಕಾರ್ಡ್ಸ್ ಆಡ್ತಾ ಇದೀಯೋ, ಚೆಸ್ ಆಡ್ತಾ ಇದೀಯೋ? ಒಂದೊಂದ್ ರೌಂಡ್ ಇಷ್ಟೊತ್ತು ಮಾಡ್ತಾ ಇದೀಯಲ್ಲ. ಏನು ಈ ತರ ಆಡಿದ್ರೇನೆ ನಿನ್ ನೆನ್ನೆ 1000 ರೂಪಾಯಿ ಗೆದ್ಬಿಟ್ಟೆ, ಇವತ್ ಗೆಲ್ಲದಕ್ ಬಿಡ್ತೀನಾ? ನಂದೇ ಇನ್ನಿಂಗ್ಸು. ನೀನ್ ಕಾರ್ಡ್ ಹಾಕ್ತೀವೋ ಆಟ ನಿಲ್ಸ್ಲೋ? ನೀನ್ ಸುಮ್ನೆ ಇರೋ, ಡಿಸ್ಟರ್ಬೆನ್ಸು. ಲೇ ಮುರಳಿ, ಅವ್ನ್ ಹೇಳ್ಸ್ಬಿಟ್ಟು ನೀನ್ ಕೂತ್ಕೊಳ್ಳೋ. ನಂಗೆ ಬರಲ್ಲ ಅಣ್ಣ. ಅಲ್ಲ ಕಣೋ, ನಿನ್ನೆ ಬರುತ್ತಂದೆ. ಜೋಕ್ ಮಾಡಿದೆ. ಇವ್ರಿಗೇನ್ ಬರುತ್ತಾ ಮತ್ತೆ? ಕೈಯಲ್ಲಿ ಕಾರ್ಡ್ ಇಟ್ಕೊಂಡು ನಕ್ಷತ್ರ ಅನ್ಸ್ತಾ ಇದಾರೆ ಮುಟ್ಟಾಳ. ಇಲ್ಲಿ ನೋಡ್ ಮಾವ, ತಲೆ ಕೆಡಿಸ್ಬೇಡ, ಎದ್ದೋಗ್ಬಿಡ್ತೀನಿ. ಹಂಗೆಲ್ಲ ಮಾತಾಡಬೇಡ ಕಣ. ಈಗಾಗ್ಲೇ ಒಳ್ಳೆ ಕೈಗಳನ್ನ ಕಳ್ಕೊಂಡ್ಬಿಟ್ಟಿದೀನಿ. ಹಂಗ್ ಬಾ ದಾರಿಗೆ. ಏನಾ ಅವ್ನ್ ಕಾರ್ಡ್ ಹಾಕಿದ್ಮೇಲೆ ಎದ್ದೇಳ್ಸ. ಇರುಮವ್ವ, ನಿಮ್ ಮನೆ ಮೇಲೆ ಒಬ್ಳು ಹೊಸ ಹುಡುಗಿ ಬಂದಿದ್ದಾಳಂತೆ. ಊರಲ್ಲಿರೋ ಹುಡುಗರೆಲ್ಲ ಪಿಸ ಪಿಸ ಅಂತಿದ್ದಾರೆ. ಈ ಕಾರ್ಡ್ಸ್ ಅನ್ನ ಸೈಡ್ ಇಟ್ಟು ಆ ಹುಡುಗಿ ಟ್ರೈ ಮಾಡ್ಬೋದಲ್ವಾ? ಅಯ್ಯ ನನ್ ಮಗನೇ, ಇನ್ನೊಂದ್ಸಲ ನಗಾಡಿದ್ರೆ ಗಾಮಳೆ ಕೂದು ಆಮೇಲೆ ಮಾಡ್ಬಿಡ್ತೀನಿ. ಏ ಮುರಳಿ, ಇವನ್ ಕೈಲಾಗಲ್ಲ ಬಿಡು. ಆ ಹುಡುಗಿ ನೀನ್ ಟ್ರೈ ಮಾಡು, ಬೀಳ್ತಾಳೆ. ಅವನು ಹುಡುಗಿರ್ನ ನೋಡಲ್ಲ, ಕೇಳಿಸ್ಕೋತಾನೆ. ಅದ್ ಹೇಗೆ? ನಾವು ವಿಡಿಯೋ ನೋಡಿ ಪ್ರೀತಿ ಮಾಡ್ತೀವಲ್ವಾ, ಅವನು ರೇಡಿಯೋ ಕೇಳಿ ಪ್ರೀತಿ ಮಾಡ್ತಾನೆ. ಎಂತ ಕಾಲ ಬಂತು. ಆಡಿಯೋ ಇಟ್ಟಾಗಿ ವಿಡಿಯೋ ತುಸ್ಸಾದ್ರೆ ಮನೇಲಿ ಹಾಕೊಂಡ್ ಕೇಳ್ತಾನೆ. ಕೇಕ್ ಬಂತು. ಅಷ್ಟಕ್ಕೂ ಯಾಕೆ ನಿನ್ಗೆ ಕ್ಯಾಮ್ರಾ ಫೋನು? ಪದ್ಮ ಗೊತ್ತಲ್ವಾ? ಪದ್ಮನಾ? ಚಿಕ್ಕ ವಯಸ್ಸಲ್ಲಿ ಗೊಣ್ಣೆ ಸುರ್ಸ್ಕೊಂಡು ಓಡಾಡ್ತಿದ್ಲಲ್ಲ, ಅವಳು ಮೊನ್ನೆ ಸೆಲ್ ಫೋನ್ ಶಾಪ್ಗೆ ರಿಬ್ಬನ್ ಕಟ್ ಮಾಡಿದ್ಲು. ಒಂದ್ ನಿಮಿಷ. ಹಲೋ ಹಲೋ, ನಾನ್ರಿ. ಕಾಲ್ ಮಾಡಿ ಅಳತೆ ಕೇಳಿದ್ರಲ್ಲ. ಏನೋ ತಪ್ಪಾಯ್ತು ಅಂತ ಹೇಳ್ದೆ ತಾನೆ, ಯಾಕೆ ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ದೀರಾ? ಅಯ್ಯೋ ಹಾಗಲ್ಲ ರೀ, ಒಂದ್ಸರಿ ನಾನು ಯಾರ ಹತ್ರ ಮಾತಾಡ್ತಾ ಇದೀಯಾ? ಯಾರು ಇಲ್ಲಪ್ಪ, ಕಸ್ಟಮರ್ ಕೇರ್. ಏಯ್ ಬರೋ ಟೈಮ್ ಆಗ್ತಿದೆ. ಮಮ್ಮನ್ ತಿನ್ನೋಣ. ನಿದ್ದೆ ಬರ್ತಿದ್ಯಾ ಪುಟ್ಟ? ಆಗ್ಲೇ ಏನ್ ಹೇಳ್ತಿದ್ದೆ? ಪದ್ಮ. ಪದ್ಮ ಹೇಗಷ್ಟು ಪಾಪ್ಯುಲರ್ ಆದ್ಲು ಗೊತ್ತಾ? ರೀಲ್ಸ್ ಮಾಡಿ. ಅಂದ್ರೆ ಈಗ ನೀನ್ ವಿಡಿಯೋಗಳನ್ನ ಮಾಡ್ತೀಯಾ? ಹೌದು. ಅವಳಾದ್ರೆ ಯಾರೋ ಹಾಡಿರೋ ಹಾಡ್ಗೆ ಸಿಂಕ್ ಮಾಡ್ಬೇಕು, ಆದ್ರೆ ನನಗೆ ಹಾಡಕ್ ಬರತ್ತಲ್ಲ, ಅವಳಿಗಿಂತ ಪಾಪ್ಯುಲರ್ ಆಗ್ತೀನಿ. ಹೌದು, ನಮ್ಮ ಅಕ್ಕ ಗೋಯಾ ಶೇಷಲ್. ಬಾಯ್ ಮುಚ್ಚೆ ಕೋತಿ, ಅವಳು ನಿಜವಾಗ್ಲೂ ಚೆನ್ನಾಗಿ ಹಾಡ್ತಾಳೆ. ನೀನ್ ಹಾಡೆ. ಇವಾಗ ಯಾಕೆ ಸುಮ್ನೆ? ಹಾಡು ಅಂದೆ ತಾನೆ? ಅಕ್ಕ ಅಕ್ಕ ಹಾಡ ಹಾಡೆ. ಸರಿ.
ಯಮುನಾ ತೀರದಿ ನಲ್ಲನಿಗಾಗಿ ಕಾದು ಕುಂತಳು ರಾಧಾ. ಪ್ರೇಮ ತುಂಬಿದ ಅವಳ ಕಾಂತಿಗೆ ಚಂದ್ರ ಕೂಡ ಮಂಕಾದ. ഇരുಳು ಕಳೆದರು ಹಗಲು ಕಳೆದರು ಮಾಧವ ಬರಲಿಲ್ಲ. ರಾಸಲೀಲೆಗೆ ರಾಜನಿಲ್ಲದೆ ಮುನ್ನುಡಿನೆ ಸಿಗಲಿಲ್ಲ. ಇದು ಕುಮಾರನೇ ಕಾಣೆಯಾಗಲು ವಿರಹ ವೇದನೆ ರಾಧೆ ಕಾಣಲು ಪಾಪ ರಾಧಾ. ಹಾಡು ಮುಗೀತು, ಈಗ ಒಂದ್ ಸಣ್ಣ ಆಟ ಆಡೋಣವಾ? ಏನಾಟ? ಒಗಟಿನ ಆಟ. ಸರಿ. ಹುಟ್ಟಿದಾಗ ಉದ್ದಕ್ಕಿತ್ತು, ಸತ್ತಾಗ ಚಿಕ್ಕದಾಯ್ತು. ಏನದು? ಏನು? ಮೇಣದ ಬತ್ತಿ. ಸತ್ಯ, ಹಾಡಲ್ ಮಾತ್ರ ಅಲ್ಲ, ಒಗಟ್ ಬಿಡ್ಸೋದ್ರಲ್ಲೂ ನೀನ್ ಸೂಪರ್. ಅದ್ಕೆ ಇನ್ನೊಂದ್ ಕೇಳಿ. ಕಟ್ ಮಾಡ್ತಾರೆ ಆದ್ರೆ ತಿನ್ನಲ್ಲ. ಏನದು? ಕಾರ್ಡ್ ಸರ್. ಕಾರ್ಡ್ಸಾ? ನೀನ್ ಸೂಪರ್. ಸತ್ಯಮ್ಮ, ನಾನೊಂದು ಒಗಟು ಹೇಳ್ತೀನಿ, ಬಿಡಿಸ್ತೀಯಾ? ಏನದು? ಹೆಣ್ಣು ಮಕ್ಕಳು ಸೇರಿದ ಊರಿಗೆ ಇದೇ ಗಂಡಿನ ಹೆಸರು. ಹುಡುಕಿ ಹುಡುಕಿ ಆಳಕ್ಕೆ ಹೋದರೆ ಸಿಕ್ಕಿತು ಉಪ್ಪಿನ ನೀರು. ಹೇಳು ನೋಡೋಣ. ಏನ್ರದು? ಗೊತ್ತಿರದ ಊರಿನೊಳಗೆ ಗಾಳಿ ಬೀಸಿ ಬಂತ. ಯಾರು ಇಲ್ಲ. ಇರುವ ಚಿಟ್ಟೆಯೆಲ್ಲ ಸುದ್ದಿ ಹೊತ್ತು ತಂತ. ದಿನ ನಿಂದೆ ಕಥೆ ಮುಂದೆ. ಸಂತೆಯಲ್ಲೂ ನಿತ್ಯ ಕೆಡಿಸೋ ಸಂಖ್ಯೆ ಒಂದು ಬಂತ. ಸಂತಸಾನ ಮೂಟೆ ಕಟ್ಟಿ ಸಂಜೆ ಮನೆಗೆ ತಂತ. ದಿನ ನಿಂದೆ ಕಥೆ ಮುಂದೆ. ಒಗಟಿಗೆ ಆನ್ಸರ್ ಸಿಗ್ತಾ ಟೀಚರ್? ಈಗ ತಾನೇ ಕೇಳಿದ್ಯಾ, ಸ್ವಲ್ಪ ಯೋಚನೆ ಮಾಡಕ್ ಟೈಮ್ ಕೊಡು. ಟೀಚರ್ಸೇ ಯೋಚನೆ ಮಾಡಿದ್ರೆ ಹೇಗೆ? ಒಗಟಿಗೆ ಆನ್ಸರ್ ಗೊತ್ತಾಯ್ತಾ? ಆನ್ಸರ್ ಗೊತ್ತಿದ್ರೆ ನಾನು ಯಾಕೆ ಇಲ್ಲಿ ಕೆಲಸ ಮಾಡ್ತಿದ್ದೆ ಮುಳ್ಳಿ? ಇಂಥ ಮಾತೇನ್ ಕಡಿಮೆ ಇಲ್ಲ. ಬಳಗ ಕೊಳಗ ಬರಿ ಮಾತಿನಲ್ಲಿ ಅಲೆಳೆದರೆ ಬದಲು ಮೊದಲು ಕಿರುನಗೆಯಲ್ಲಿ ಸಾವರಿಸೋ. ಮನೆಯ ಕೆಲಸ ಮನಸ್ಸಿಟ್ಟು ಮಾಡಿ ಮುಗಿಸಿದರೆ ಮನಸ್ಸೇ ಮುಗಿಲು ಖುಷಿಯೊಂದರನೇ ವರಿಸೋ. ಈ ಬದುಕು ಚಿಗುರಿ ಗರಿಯನ್ನು ಗೆದರಿ ಕುಣಿದಾಡಿ ದಣಿವದು ಮಾಯ. ಗುರಿಯನ್ನು ಅರಸಿ ಗುರುವನ್ನು ಸ್ಮರಿಸಿ ಕಾಲಿಟ್ಟರೆ ಜಯ ವಿಜಯ. ಕಥೆ ಮುಂದೆ. ಅಕ್ಕ, ಇದನ್ನ ಐರನ್ ಮಾಡು. ಅಪ್ಪ ಮಾಡಕ್ ಹೇಳಿದ್ರು. ಅಮ್ಮ ನೋಡಮ್ಮ, ಅಕ್ಕ ಹೊಡಿತಿದ್ದಾಳೆ. ತಿರುಗಿ ತಿರುಗಿ ಬಿರುಗಾಳಿಯಾಗಿ ಬರಸೆಳೆದರೆ ತಿರುಗೋ ಧರಿಯ ನಿನದೆನ್ನುತ್ತ ಸ್ವೀಕರಿಸೋ. ಬೇಗ ರಿಪೇರಿ ಮಾಡಪ್ಪ, ಕೆಲ್ಸ ಇದೆ. ಅಯ್ಯೋ ಅವ್ರು ನೀಡಿಸಿ ಟೈ ತಗೊಂಡ್ಬರ್ತೀನಿ. ಮುಳುಗೋ ತನಕ ತೇಲಾಡುತ್ತಾ ಆಧರಿಸೋ. ಈ ಎದೆಯ ಒಳಗೆ ಕಣಿಯನ್ನು ಕೇಳಿ ಕನಸೊಂದು ಬರುವುದಾ ಹೇಳು. ಪ್ರತಿ ನಾಳೆಯಲ್ಲಿ ನನ್ನ ನೆನಪಿಲ್ಲ.
ಓದು ಓದು, ನಿದ್ರೆ ಮಾಡೋದು ಜಾಸ್ತಿ ಆಗಿದೆ. ಒಂದ್ ನಿಮಿಷ ಸೈಡ್ ಬನ್ನಿ. ಏಯ್ ನಮ್ಮ ಅಕ್ಕ ಫಸ್ಟ್ ಹೋಗ್ಬೇಕು. ಮೊದ್ಲು ನಾನ್ ಬಂದ್ ಫೋಟೋ ತೆಗಿತಾ ಇದ್ರೆ ಫಸ್ಟ್ ನಿಮ್ಮ ಅಕ್ಕ ಬಂದಿರೋ ವಿಷಯ ಯಾರಿಗೂ ಗೊತ್ತಾಗಲ್ಲ. ಆ ಕ್ಯಾಮ್ರಾದಲ್ಲಿ ಸೆಲ್ಫಿ ಬರಲ್ವಾ? ನೀ ಕಟ್ ಮಾಡಕ್ಕ. ಗದ್ದೆ, ರೈಸ್ ಮಿಲ್ಗಳು, ಈಗ ಹೊಸ್ದಾಗಿ ಬಟ್ಟೆ ವ್ಯಾಪಾರ. ಲಕ್ಷ್ಮೀ ದೇವಿನ ಬೀರಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀರಾ. ಅದನ್ನ ಯಾವಾಗ ನೀವು ಭದ್ರ ಮಾಡ್ಕೊಳ್ಳೋದು? ಅದೇನಮ್ಮ ನಮ್ ಚಿನ್ನಿ ಮದ್ವೆ ವಿಷಯ. ನಾವೇನೋ ಅನ್ಕೋತೀವಿ, ಆದ್ರೆ ಆ ಲಕ್ಷ್ಮೀ ದೇವಿ ಸಿಗ್ಬೇಕಲ್ವಾ? ಚೆನ್ನಾಗಿದೆ ಚಿನ್ನಿ, ದೊಡ್ಡದಾಗೆ ಮಾಡಿದ್ಯಾ. ಆ ಚಿನ್ನಿ ಸೂಪರ್ ಆಗಿದೆ. ಇದನ್ ತಗೊಳ್ತೇನೆ. ಅಲ್ಲಿ ಕೌಂಟ್ರಲ್ಲಿ ತಗೊಳ್ಳಿ. ಅಕ್ಕ ತೋರ್ಸಿ. ಕಸ್ಟಮರ್ಸ್ ಫೋಟೋ ತೆಗಿ. ಎಲ್ರದ್ದು ತೆಗಿಬೇಕಾ ಸರ್? ಎಲ್ರದ್ದು ಯಾಕೋ, ಸುಮ್ನೆ ವೇಸ್ಟ್. ಯಾರು ತೆಗಿಬೇಕು ತೋರಿಸ್ತೀನಿ ನೋಡಿ. ಅಲ್ಲಿ ನೋಡು, ಆ ಪಿಂಕ್ ಕಲರ್ ಡ್ರೆಸ್ಸು. ಫ್ಲಾಶ್ ಆಫ್ ಮಾಡಿದ್ದೆ ತಾನೆ? ಫೋಟೋ ಬರುತ್ತೆ ತಾನೆ? ನೀನ್ ತೆಗಿ. ಕೋಪ ಮಾಡ್ಕೋಬೇಡ ಕಣ. ಇದು ಚೆನ್ನಾಗಿದೆ ಅಲ್ವಾ? ₹400 ತಗೊಳ್ಳಿ. ಡಿಸ್ಕೌಂಟ್. ಅಮ್ಮನ್ ದುಡ್ಡಿಂದ ಮಾಡಿರೋ ಅಂಗಡಿಲಿ ಈ ರೀತಿ ಡಿಸ್ಕೌಂಟ್ ಕೊಟ್ರೆ ಬೇಗ ಬಾಗಿಲು ಮುಚ್ಚಬೇಕಾಗತ್ತೆ. ಇತ್ತೀಚೆಗೆ ಜನಗಳಿಗೆ ಅವ್ರ ಅಂತಸ್ತೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ₹3,000 ಬೆಲೆಗೆ ಸೀರೆ ಮಾರೋರ್ಗೂ ₹30 ಬ್ಲೌಸ್ ಹೊಲಿಯೋರ್ಗೂ ವ್ಯತ್ಯಾಸ ಗೊತ್ತಿರ್ಬೇಕಲ್ವಾ? ಗೊತ್ತಿರ್ಬೇಕಕ್ಕ, ಗೊತ್ತಿರ್ಬೇಕು. ಸೀರೆ ಎಷ್ಟೇ ದುಬಾರಿ ಆದ್ರೂ ಬ್ಲೌಸ್ ಇಲ್ದೆ ಉಟ್ಕೊಳಕ್ ಆಗಲ್ಲ ಅಲ್ವಾ? ಹಾ, ಖಾಲಿ ಪಾತ್ರೆ ಜಾಸ್ತಿ ಶಬ್ದ ಮಾಡತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಬೆಳೆದ್ ನಿಂತಿರೋ ಮಗಳಿಗೆ ಮದ್ವೆ ಮಾಡು ಮೊದ್ಲು. ದುಡ್ಡಿರೋನು ಯಾವನಾದ್ರೂ ತಗ್ಲಾಕ್ ಹೋಗ್ಬೋದು ಅಂತ ಕಾಯ್ಬೇಡ. ಬಾಮ್ಮ. ಏನಮ್ಮ ಇದು? ಹೊಟ್ಟೆ ಉರಿ ಕಣೋ. ಏನು ಯಾಕ್ರಿ ಎಷ್ಟು ಕೋಪದಲ್ಲಿದ್ದೀರಾ? ಹುಚ್ಚಿ ಹಿಡಿತಿದೆ. ಏನಾಯ್ತು? ಚಿನ್ನಿ ಅವರಮ್ಮ ಏನ್ ಅನ್ಕೊಂಡಿದ್ದಾರೆ? ದುಡ್ಡಿದೆ ಅಂತ ಬಾಯಿಗೆ ಬಂದಾಗ ಮಾತಾಡ್ಬೋದು ಅಂತನಾ? ಏನೋ ಅವ್ರೊಬ್ರೆ ದುಡ್ಡು ನೋಡಿರೋ ತರ. ಅಲ್ಲ, ವಯಸ್ಸಾಗ್ಬಿಟ್ರೆ ಸಾಕಾ? ಯಾರು ಏನಂದ್ರೂ ಗೊತ್ತಿಲ್ಲ, ಆದ್ರೆ ಈ ಕೋಪನೆಲ್ಲ ಅಲ್ಲಿ ತೋರಿಸ್ದೆ ಇಲ್ಲಿ ತೋರಿಸ್ತಾ ಇದೀರಾ ನೋಡಿ. ಇದನ್ನ ದುಡ್ಡಿಂದ ಕೊಂಡ್ಕೊಳಕ್ ಆಗಲ್ಲ ರೀ. ಹೌದು, ಇದನ್ನೆಲ್ಲ ನಿಂಗೆ ಯಾಕೆ ಹೇಳ್ತಿದ್ದೀನಿ? ಸಂತೋಷನ ಎಲ್ರ ಹತ್ರ ಹಂಚ್ಕೋಬಹುದು, ಆದ್ರೆ ಕೋಪನ ಬೇಕಾದವ್ರ ಹತ್ರ ಹಂಚ್ಕೋತೀವಂತೆ ನಮ್ಮಮ್ಮ ಹೇಳ್ತಾ ಇದ್ರು. ಹೌದಾ? ಸರಿ. ಕಾಲ್ ಯಾಕೆ ಮಾಡಿದ್ ನೀನು? ವೆನಿಲಾ. ಆ ಒಗ್ಗಟ್ಗೆ ಅದೇ ಆನ್ಸರ್ ಅಲ್ವಾ? ಇದನ್ನು ಸೇರಿಸಿ 30 ತಪ್ಪ ಆನ್ಸರ್ ಹೇಳಿದ್ಯಾ? ಓ, ಇದು ಅಲ್ವಾ? ಹೋಗ್ಲಿ ಬಿಡ್ರಿ, ತಪ್ಪಾಗಿದ್ದಕ್ ನಂಗೂ ಖುಷಿನೇ. ಅದ್ಯಾಕೆ? ಸರಿಯಾದ ಆನ್ಸರ್ ಹೇಳಿದ್ರೆ ಮತ್ತೆ ನಿಮ್ಗೆ ಕಾಲ್ ಮಾಡಕ್ ರೀಸನ್ ಇರಲ್ವಲ್ಲ. ಇದಕ್ಕೇನ್ ಕಮ್ಮಿ ಇಲ್ಲ. ಹೇಯ್ ನಾಟಿ ನವ್ಯ, ರೀಲ್ಸ್ ಎಲ್ಲ ಅಷ್ಟು ನಾಟಿಯಾಗಿರ್ತೀಯಾ, ಆದ್ರೆ ಇಲ್ಲೇನಮ್ಮ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ಯಾ? ನನ್ ಫೇವ್ರೆಟ್ ರೀಲ್ಸ್ ಇಲ್ಲಿ ನೋಡು. ನನಗೆ ವಯಸ್ಸಾಗೋ ತನಕ ವೆಯ್ಟ್ ಮಾಡಬೇಡ, ಸರಿನಾ? ಈ ಟೈಮಲ್ಲಿ ಬಸ್ಗಳು ಬರಲ್ಲ, ನೀವ್ ಯಾವ ಕಡೆ ಹೋಗ್ಬೇಕು? ಲೇ ಆಟೋ, ನಿನ್ನೋಳ್ ಕರ್ದ್ಲಾ? ಆಟೋ ಅಲ್ವಣ, ಕರಿಯೋ ತನಕ ಕಾಯ್ಬಾರ್ದು, ಬರ್ತಾರೆ ಇಲ್ವಾ ಅಂತ ಕೇಳ್ಬೇಕು. ಏನೋ ಓವರ್ ಆಗಿ ಆಡ್ತಿದ್ಯಾ? ಕೂಯಿದ್ರೆ ಇಲ್ಲೇ ವಯಸ್ಸಾಗ್ಬಿಡ್ಬೇಕು. ಹೋಗೋಣವಾ? ಥ್ಯಾಂಕ್ಸ್ ಅಣ್ಣ. ಆಟೋ ಬೇಕು ಅಂದ್ರೆ ಕಾಲ್ ಮಾಡಿ, ಹಿಂದೆ ನನ್ನ ನಂಬರ್ ಇದೆ. ಓಕೆ. ನಾನ್ ದಿನ ಹೋಮ್ವರ್ಕ್ ನ ಸ್ಕೂಲಲ್ಲೇ ಬರೀತೀನಿ, ಮತ್ತೆ ನೀನು? ನಾನ್ ಮನೇಲೇ ಬರೆಯೋದು. ಇಲ್ಲೇ ನಿಲ್ಸು. ಹೋಗಿಲ್ವಾ? ಇಲ್ಲಿಂದ ನಮ್ಮ ಮನೆ ಹತ್ರ. ನಾನ್ ಹೋಗ್ತೀನಿ. ಬಾಯ್. ಸರಿ, ಮಿಲ್ಲಲ್ಲಿ ಸಿಗ್ತೀನೋ? ಸರಿ ಕಣ. ಅಯ್ಯೋ, ಇರ್ರಿ.
ಬಗ್ಗೆ ಯಾಕೆ ಹಿಂಗ್ ಹೊಡಿತಿದ್ದೀರಾ? ಏನಾಯ್ತಾ? ಅವಳೆ ಕೇಳು. ಯಾರೇ ಅವನು? ಸೈಕಲ್ ಕರ್ಕೊಂಡು ಬಂದಲ್ಲ, ಯಾರವನು? ನೀವಿರಿ. ಏನೇ? 10th ಕ್ಲಾಸ್ ಅಣ್ಣ ಅಮ್ಮ. ಕಾಲ್ ನೋವ್ತಾಯ್ತು ಅಂತ ಅವ್ರ ಸೈಕಲ್ ಅಲ್ಲಿ ಬಂದೆ ಅಮ್ಮ. ತಪ್ಪು ತಾನೆ? ಯಾರು ಹುಡ್ಗನ್ ಜೊತೆ ಸೈಕಲ್ ಅಲ್ಲಿ ಬಂದ್ರೆ ನೋಡ್ದವ್ರು ಏನ್ ಅನ್ಕೋತಾರೆ? ನನ್ಗೂ ಸೈಕಲ್ ಕೊಡ್ಸಿ ಅಂತ ಹೇಳಿದ್ನಲ್ಲಮ್ಮ. ದಿನ 10 ಕಿಲೋಮೀಟರ್ ನಡಿಬೇಕು ಅಂದ್ರೆ ಕಾಲ್ ನೋವು ಬರುತ್ತಮ್ಮ. ಸೈಕಲ್ಗೆ ಎಷ್ಟಾಗತ್ತೆ? ಎಷ್ಟೇ ಆದ್ರೂ ಸಾಲ ಮಾಡಬೇಕು. ಅಮ್ಮ. ಏನೇ ಇದು? ಅಪ್ಪಂಗ ಅವಳಿಗೆ ಸೈಕಲ್ ತೆಕ್ಕೊಡಕ್ ಹೇಳು. ನಿನ್ ಫೋನ್ ತಗೊಳಕ್ಕೆ ಕೂಡಿಟ್ಟ ಹಣ ಅಲ್ವೇನೆ? ಅವಸರ ಏನಿಲ್ಲ, ನಿಧಾನಕ್ಕೆ ತಗೋಬಹುದು. ಅಪ್ಪ ಎಷ್ಟೊಂದ್ ಫೈಟ್ಸ್ ಇದಾವೆ, ಅದಕ್ಕೆ ನಾನು ಸುದೀಪ್ ಸಿನಿಮಾಗ್ ಬರಲ್ಲ. ಅಯ್ಯೋ, ನಿನ್ ದರ್ಶನ್ ಸಿನಿಮಾಲಿ ಫೈಟಿಂಗೇ ಇರಲ್ವೇನೋ? ಇರುತ್ತೆ. ಅವ್ರ ಸಿನಿಮಾದಲ್ಲಿ ಸ್ಟೋರಿ ಮಧ್ಯೆ ಫೈಟಿಂಗ್ ಇರುತ್ತೆ. ನಿಮ್ ಹೀರೋ ಸಿನಿಮಾದಲ್ಲೇನೆ ಫೈಟ್ ಮಧ್ಯೆ ಸ್ಟೋರಿ ಹುಡ್ಕೋಬೇಕು. ಹೋಗೆ, ನನ್ ಹೀರೋ ಡಾನ್ಸ್ ನೋಡಿ ಹೊಟ್ಟೆವ್ರಿ ನಿಂಗೆ. ಅಣ್ಣ ಪೊಲೀಸ್ ಇದಾರೆ, ಶರ್ಟ್ ಹಾಕೋ. ಸರಿ ಹೋಗು. ಹೋಗು ಹೋಗು. ಏನೋ ಪ್ಯಾಸೆಂಜರ್ಸಾ? ಸಿಸ್ಟರ್ ಸರ್. ಇಷ್ಟೊತ್ತಲ್ಲಿ ಎಲ್ಲೋಗಿದ್ದೆ? ಸೆಕೆಂಡ್ ಶೋ ಸಿನಿಮಾಗೆ ಹೋಗಿ ಬರ್ತಾ ಇದೀವಿ ಸರ್. ಪೇಪರ್ಸ್ ಎಲ್ಲ ಇದೆಯಾ? ಹಾ ಇದೆ ಸರ್. ನಡಿ ನಡಿ. ಅವ್ನ್ ಕಣ್ಣು ನೋಡಿದ್ಯಾ? ಒಳ್ಳೆ ಗೂಬೆ ತರ ಇತ್ತು. ಇಷ್ಟಕ್ಕೂ ನಿನ್ ಅನ್ಬೇಕು, ಸೆಕೆಂಡ್ ಶೋ ಬೇಡ ಅಂತ ಹೇಳಿದ್ದೆ. ಈ ಟೈಮಲ್ಲಿ ಹೆಣ್ಮಕ್ಳು ಹೊರಗಡೆ ಬಂದ್ರೆ ಹಾಗೆ ನೋಡ್ತಾರೆ. ಈ ಟೈಮಲ್ಲಿ ಹೆಣ್ಮಕ್ಳು ಹೊರಗೆ ಬರಬಾರ್ದು ಅಂದ್ರೆ ಸೆಕೆಂಡ್ ಶೋ ಬರೀ ಹುಡುಗರ್ಗೆ ಇರ್ತಿತ್ತು ತಾನೆ? ಅಲ್ಲ, ಹೆಣ್ಣು ಗಂಡು ಅಂತ ವ್ಯತ್ಯಾಸ ಯಾಕೆ? ನಮ್ಗೆ ಇಷ್ಟ ಬಂದಂಗಿರ್ಬೇಕು. ರೀ ಯಜಮಾನ್ರೆ, ಹೆಣ್ಮಕ್ಳಿರೋ ಮನೇಲಿ ಬಾತ್ರೂಮ್ ಇದೆ ತಾನೆ? ಆವಾಗಿಂದ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲಪ್ಪ. ಅಕ್ಕ ಅಕ್ಕ ಇಲ್ಲಿ ಬಾರಕ್ಕ. ಏನು? ನಿಂಗೇನೋ ತೋರಿಸ್ತೀನಿ ಬಾರಕ್ಕ. ಎಲ್ಲಿಗೆ? ಏನು ಅಂತ ಹೇಳು. ಹೇಳ್ತೀನಿ. ನಿಮ್ಮನ್ನೇ ಕೇಳ್ತಾ ಇರೋದು. ಎಷ್ಟ್ ಸಲ ಹೇಳ್ಕೊಡ್ಬೇಕೆ? ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಅಯ್ಯೋ, ಅದೆಲ್ಲ ಅರ್ಥ ಆಯ್ತದ ಬಿಡಕ್ಕ. ಎಲ್ಲಿಗೆ ಹೋಗ್ತಿದ್ದೀರೇ? ನೀನು ಬಾರಕ್ಕ. ನೀನೆಲ್ಲಿಗೆ? ಕೆಲ್ಸ ಕಾರ್ಯ ಬಿಟ್ಟು ಓಡ್ ಹೋಗ್ತಿದ್ಯಲ್ಲೇ? ಕಾಲ್ ಮುರಿದು ಬಿಡ್ತೀನಿ ನಿನ್ಗೆ. ನೋಡಿದ್ಯಾ? ಹೇಳಿದ್ರೆ ಕಿವಿ ಮೇಲೆ ಹಾಕೊಳಲ್ಲ. ಬಿಡಕ್ಕ. ಇರಿ, ನಾನು ಬರ್ತಿದ್ದೀನಿ. ಇರು ಬರ್ತೀನಿ. ಈ ನಿಂತ್ಕೊಳ್ಳೆ. ನಿಂತ್ಕೊಳ್ರೆ. ಚೆನ್ನಾಗಿದೆಯಲ್ಲ ಅಕ್ಕ? ಹಾ, ಚೆನ್ನಾಗೇ ಇದೆ. ಅಷ್ಟು ದೊಡ್ಡ ಫೋಟೋ ಹಾಕಿದ್ರೆ ಯಾರೇ ಆಗ್ಲಿ ಚೆನ್ನಾಗೇ ಕಾಣ್ತಾರೆ. ಏನಕ್ಕ, ನಮ್ಮ ಅಕ್ಕ ನೋಡ್ರೆ ಹೊಟ್ಟೆ ಉರಿತಾ ಇದ್ಯಾ? ಯಾಕೆ ಹೊಟ್ಟೆ ಉರಿ? ಸತ್ಯ ಬೋರ್ಡ್ ಹಾಕ್ತೀನಿ ಅಂತ ಹೇಳದ್ನ ನಿನ್ಗೆ? ಹಾಗಾದ್ರೆ ನಿಮ್ಮ ಅಪ್ಪನ ಹತ್ರ ಕೇಳಿರ್ಬಹುದು. ನೋಡೆ. ಏನು ಅದು? ಹೃದಯದಲ್ಲಿರೋದು ನಿನಗೆ ಕಾಣಿಸಲ್ವಲ್ಲ, ಅದಕ್ಕೆ ಬೋರ್ಡಲ್ಲಿ ಹಾಕಿದ್ದೀನಿ. ಬೇಗ ಬಂದ್ ಕಾಲ್ ಸ್ಟಾರ್ಟ್ ಮಾಡೋ. ನೀನ್ ಸತ್ಯನ ಇಷ್ಟಪಡ್ತಾ ಇದೀಯ ಅಂತ ನಿಮ್ಮ ಮಾವ ಹೇಳ್ದ. ನಿನಗಿಲ್ಲ ಅಂತ ಹೇಳೋದಕ್ಕೆ ಕಾರಣಗಳೇನಿಲ್ಲ ಚಿನ್ನಿ. ನಿಮ್ಮಮ್ಮ ನಿಮ್ಮ ಮಾತಿಗೆ ಒಪ್ಕೋತಾರೆ ಅಂತ ನಂಬಿಕೆ ಇದ್ರೆ ಬನ್ನಿ ಮಾತಾಡೋಣ. ಬಡೂರಲ್ವಪ್ಪ, ಇಷ್ಟಪಡೋರು ನೀವಾದ್ರೂ ಮಾತು ಕೇಳಬೇಕಾಗಿರೋರು ನಾವು. ಹಂಗ್ ನೋಡ್ಬೇಡ ಬೇಬಿ, ನಾಚಿಕೆ ಆಗುತ್ತೆ. ನೋಡ್ಲೋಬಾರ್ದು ಅಂದ್ರೆ ಇನ್ ಯಾವ ಖುಷಿಗೆ ಮೀಟ್ ಆಗ್ಬೇಕು? ಏನ್ ಹಾಕ್ ನೋಡ್ತಿದ್ಯಾ? ತಿನ್ನೋ ಹಾಗೆ. ఏం చేస్తున్నావు ఫండు? టైం 12 అవుతుందిరా. నీతో ಹೇಳ అಣ್ಣ
ಮೌತ್ ಸ್ಪ್ರೇ ಇಲ್ಲೇ ಮಾಡ್ತಿದ್ಯಾ, ಪರವಾಗಿಲ್ವಾ? ಸ್ಪ್ರೇ ಅಲ್ಲ ಕಂಡ, ಅಲ್ಲಿ ಉಚ್ಕೊಳ್ದೆ ಬಂದ್ರು ಪರವಾಗಿಲ್ಲ. ಆ ಪಾಟಿಗೆ ಯಾಪ್ ಐತಿಲ್ಲ. ಏನ್ ಬೇಬಿ, ನಾನ್ ಪಕ್ಕದಲ್ಲೇ ಇದ್ರು ನನ್ನ ಹತ್ರ ಮಾತಾಡ್ದೆ ಫೋನಲ್ಲಿ ಮಾತಾಡ್ತಿದ್ಯಲ್ಲ. ಪಕ್ಕದಲ್ಲಿ ಇದೆಯಾ? ಕಿಲೋಮೀಟರ್ ಗ್ಯಾಪ್ ಐತ್ ನಮ್ಮ ಮಧ್ಯ. ಏನೋ ಹೇಳ್ದಂಗಿತ್ತು. ನನ್ನ ಮಾತು ಇವಳು ಕಿವಿ ಮೇಲೆ ಬೆಳೆದರಷ್ಟು ದೂರದಲ್ಲ ಅವಳೆ. ಈ ಕೂಸಿಗೆ ನಾನು ಬೈಕ್ ತಗೊಂಡು ಇಷ್ಟು ದೂರ ಬರ್ಬೇಕಾಗಿತ್ತ? ಸುಮ್ನೆ ಪೆಟ್ರೋಲ್ ವೇಸ್ಟ್. ಸರಿ ಬೇಬಿ, ನಾನು ಹೊರಡ್ತೀನಿ. ಇನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಕಿರ್ಚ್ತಾಳೆ. ಮತ್ತೆ ಭಾನುವಾರ ಸಿಗ್ತೀನಿ. ಇದೇ ತರ ತುಂಬಾ ವಿಷಯಗಳನ್ನ ಮಾತಾಡ್ಕೋಬಹುದು. ಮತ್ತೆ ಭಾನುವಾರ ಮಾತಾಡೋದು ಏನೋ. ಬೇಬಿ, ಮುಂದಿನ ಸಲ ಪಕೋಡ ತಗೊಂಡ್ ಬಾ. ಹಲೋ, ಇನ್ನು ಎಷ್ಟೊತ್ತಣ್ಣ? ರೊಮ್ಯಾನ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಂಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ? ನಂದು ಒಂದು ಬಾಳ. ಎಷ್ಟೊತ್ತೆ? ಸಾರಿ ಕಣೆ, ನಾಳೆ ನಿನಗೂ ಒಬ್ಬ ಸಿಕ್ಕಿದ್ರೆ ಇದೇ ತರ ಜೊತೆಗೆ ಬರ್ತೀನಿ. ಇರು, 1 ನಿಮಿಷ. ಏನು ಆನ್ಸರ್ ಏನು ಅಂತ ಗೊತ್ತಾಯ್ತಾ? ನಿಂಗೆ ಇದೇ ಲಾಸ್ಟ್ ಚಾನ್ಸ್. ಈ ಸಲ ತಪ್ಪಾದ್ರೆ ಮತ್ತೆ ಫೋನ್ ರಿಸೀವ್ ಮಾಡಲ್ಲ. ಹಲೋ, ನಾನು ಮುರಳಿ ತಂಗಿ. ನಮ್ಮಣ್ಣ ಯಾವಾಗ್ಲೂ ನಿನ್ ಬಗ್ಗೆನೇ ಮಾತಾಡ್ತಾನೆ. ನನಗೆ ನಿನ್ ಬಗ್ಗೆ ಎಲ್ಲ ಗೊತ್ತು. ಅಯ್ಯೋ, ನೀವ್ ಅನ್ಕೊಂಡ್ ಹಾಗೇನಿಲ್ಲ. ಏನೋ ರಾಂಗ್ ನಂಬರ್ ಡಯಲ್ ಮಾಡಿದ್ದೆ. ಅದಾದ್ಮೇಲೆ ನಾನು ಯಾವತ್ತೂ ಅವ್ರಿಗೆ ಕಾಲೇ ಮಾಡಿಲ್ಲ. ಯಾಕೆ ಫೋನ್ ಮಾಡ್ಲಿಲ್ಲ? ನೀನ್ ಫೋನ್ ಮಾಡಿದ್ರೆ ಅವ್ನು ಹ್ಯಾಪಿ ಆಗಿರ್ತಾನೆ. ನಮ್ಗೋಸ್ಕರನೇ ಅವ್ನು ಹಗ್ಲು ರಾತ್ರಿ ಕಷ್ಟಪಟ್ಟು ಆಟೋ ಓಡಿಸ್ತಾ ಇದ್ದಾನೆ. ಹೇಳಿದನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀನಂದ್ರೆ ಅವ್ನಿಗೆ ತುಂಬಾ ಇಷ್ಟ. ಪದ್ಮಾ, ನನ್ ಫೋನ್ ಕೊಡ್ತೀಯಾ? ಮತ್ತೆ ಫೋನ್ ಮಾಡ್ತೀನಿ. ನಾನ್ ಫೋನ್ ಮಾಡಿದ್ದೆ ಅಂತ ಅವ್ನಿಗೆ ಹೇಳ್ಬೇಡ. ಒಂದ್ ನಿಮಿಷ. ನೀನ್ ಅವನಿಗೆ ಫೋನ್ ಮಾಡೋದ್ ಮರಿಬೇಡ, ಸರಿನಾ? ಏನೇ ಅಲ್ಲೇ ಇದ್ಯಾ? ಬಾ ಬೇಗ. ಯಾರ್ ಜೊತೆ ಮಾತಾಡ್ತಿದ್ಯೆ? ಈ ನಡುವೆ ಫೋನ್ ಕೇಳಿದ್ರು ಕೊಡ್ತಾ ಇಲ್ಲ. ಯಾವಾಗ್ಲೂ ಯಾರ ಹತ್ರನೂ ಮಾತಾಡ್ತಾ ಇರ್ತೀಯಾ? ಏನು ಮ್ಯಾಟರು? ಕೃಷ್ಣ, ನೀನ್ ಹೇಳು, ಕಾಲ್ ಮಾಡ್ಲಾ ಬೇಡ್ವಾ? ನೀನೊಬ್ಬ ಎಲ್ಲದಕ್ಕೂ ನಗ್ತ್ಯಾ. ಏನ್ರಿ, ಮತ್ತೆ ರಾಂಗ್ ನಂಬರ್ ಮಾಡಿದ್ರಾ? ಹಾಗೇನಿಲ್ಲ, ನಿಂಗೆ ಮಾಡ್ದೆ. ಯಪ್ಪೋ, ಇವತ್ ಮಳೆ ಬರತ್ತೇನೋ. ಹೇಳಿ ಮುರಳಿ ಅವ್ರೆ, ಇನ್ನೇನ್ ಸಮಾಚಾರ? ನನ್ನ ಹೆಸರು ಹೇಗ್ ಗೊತ್ತಾಯ್ತು? ನಿನ್ ಬಗ್ಗೆ ಎಲ್ಲ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ನೀನ್ ಯಾರು, ಏನ್ ಮಾಡ್ತೀಯಾ ಎಲ್ಲ ಗೊತ್ತಾಯ್ತು. ಸರಿ, ಎಲ್ಲಿದ್ಯಾ? ಹಾಸ್ಪಿಟಲ್ಗೆ ಬಂದಿದ್ದೀನಿ. ಹಾಸ್ಪಿಟಲ್ಗ? ಏನಾಯ್ತು? ನಿನ್ಗೆಲ್ಲ ಗೊತ್ತಲ್ವಾ, ಇದು ಗೊತ್ತಿಲ್ವಾ? ನಿಮ್ ಅಕ್ಕ ಇದನ್ ಹೇಳಿಲ್ವಲ್ಲ? ಓ, ನಮ್ಮ ಅಕ್ಕನ ಜೊತೆ ಮಾತಾಡ್ದ್ಯಾ? ಮುರಳಿ, ಒಂದ್ ನಿಮಿಷ ಲೈನಲ್ಲಿರು. ಡಾಕ್ಟರ್ ಇನ್ನೊಂದ್ 2 ದಿನ ಆಸ್ಪತ್ರೆಯಲ್ಲೇ ಇರ್ಬೇಕು ಅಂದಿದ್ದಾರೆ. ಹಾ ಸರಿ. ದುಡ್ಡು ಪರವಾಗಿಲ್ಲ, ಆಮೇಲೆ ಕೊಡಿ. ಏನಾದ್ರೂ ಅರ್ಜೆಂಟ್ ಇದ್ರೆ ಫೋನ್ ಮಾಡಿ. ಸರಿ. ಹಲೋ, ಏನು ಫ್ರೀ ಸರ್ವಿಸಾ? ಅವಾಗ ಏನೇನ್ ಹೇಳಿದ್ಲು? ಅಷ್ಟೇ ಹೇಳಿದ್ದು, ಆದ್ರೆ ಅವ್ರಿಗೇನು ಅನ್ಬೇಡ. ಏನು ಈಗ್ಲೇ ಅವ್ರಿಗೆ ಸಪೋರ್ಟಾ? ಹಾಗೇನಿಲ್ಲ. ಸರಿ ಆಯ್ತು, ಬಾಯ್. ಹಲೋ ಹಲೋ, ಮತ್ತೆ ಯಾವಾಗ ಕಾಲ್ ಮಾಡ್ತೀಯಾ? ಮಾಡ್ಬೇಕು ಅನ್ನಿಸ್ದಾಗ. ಅದೇ ಮಾಡ್ಬೇಕು ಅಂತ ಯಾವಾಗ ಅನ್ಸತ್ತೆ? ಕಾಲ್ ಮಾಡ್ತಾ ಗೊತ್ತಾಗತ್ ಬಿಡು. ಕಟ್ ಮಾಡ್ತಿದೀನಿ. ನಿನ್ ನಂಬರ್ಗೆ ನಾನ್ ಕಾಲ್ ಮಾಡೋದ್ ಬಿಟ್ರೆ ನೀನ್ ವಾಪಸ್ ಮಾಡ್ತೀಯ ಅನ್ನೋ ಆಸೆ ಇಲ್ಲ. ಅದಕ್ಕೆ ಬೈ ಮಿಸ್ ಆಗಿ ಬಂದಿರೋ ಕಾಲ್ನ ಕಟ್ ಮಾಡಕ್ ಮನ್ಸ್ ಬರ್ತಾ ಇಲ್ಲ. ಇನ್ನೊಂದ್ಸಲ ಮಾಡ್ಬೇಕು ಅಂದ್ರೆ ಈಗ ಕಾಲ್ ಕಟ್ ಮಾಡ್ಬೇಕು ತಾನೆ? ಅಪ್ಪಾಳಿ ತಿಪ್ಪಾಳಿ ಅನ್ಕೊಂಡು ಮನ್ಸಿಗೆ ರೆಕ್ಕೆ 2 ಈಗ ಮೂಡುತ್ತಿದೆ. ಮಾವಿನ ಚಿಗುರಂತ ತುಟಿ ಮೇಲೆ ನಗುವೊಂದು ತಂತಾನೆ ಮೂಡಿ ಮಿಂಚುತ್ತಿದೆ. ಸಂಜೆಲಿ ತಣ್ಣಗೆ ಸುತ್ತೋಕೆ ಹೊರಟಾಗ ತಂಗಾಳಿ ಹಾಡೊಂದು ಹೊತ್ತು ತಂದೆ. ಹಿಂಪಾದ ಸೊಂಪಾದ ನಲಿದಾಡೋದನಿ ಕೇಳಿ ಹೃದಯ ಈಗಾಕೋ ಹಾಯಾಗಿದೆ. ಮತ್ತೆ ಮತ್ತೆ ನಿನ್ನ ಮಾತೆ ಕೇಳುತ್ತಿದೆ ಕೇಳುತ್ತಿದೆ. ನಿಂತು ನಿಂತಲ್ಲಿ ಬೆರಳು ಕೆರೆದು ಕೆರೆದು ಆಸೆ ಉಕ್ಕುತ್ತಿದೆ. ಕಣ್ಣ ತುಂಬ ನಿನ್ನ ಬಿಂಬ ಕಾಣುತ್ತಿದೆ ಕಾಣುತ್ತಿದೆ.
ನಿನ್ನ ನೋಡೋ ಸಕಾಲಕ್ಕೆ ಕೊರಗಿ ಕೊರಗಿ ಮನಸ್ಸು ಬಿಕ್ಕುತ್ತಿದೆ. ಅಪ್ಪಾಳೆ ತಿಪ್ಪಾಳೆ ಅನ್ಕೊಂಡು ಮನ್ಸಿಗೆ ರೆಕ್ಕೆ ಎರಡು ಈಗ ಮೂಡುತ್ತಿದೆ. ಮಾವಿನ ಚಿಗುರಂತ ತುಟಿ ಮೇಲೆ ನಗುವೊಂದು ತಂತಾನೆ ಮೂಡಿ ಮಿಂಚುತ್ತಿದೆ. ಸಜ್ಜೆಲಿ ತಣ್ಣಗೆ ಸುತ್ತೋಕೆ ಹೊರಟಾಗ ತಂಗಾಳಿ ಹಾಡೊಂದು ಹೊತ್ತು ತಂದೆ. ಇಂಪಾದ ಸೊಂಪಾದ ನಲಿದಾಡೋದನ್ನು ಕೇಳಿ ಹೃದಯ ಹೀಗ್ಯಾಕೋ ಹಾಯಾಗಿದೆ. ನಾನು ಫೇಸ್ಬುಕ್ ಅಲ್ಲಿ ಇದೀನೋ ಇಲ್ವ ಅಂತ ಯಾಕೆ ನೋಡ್ತಾ ಇದೀಯಾ? ನಿನ್ನ ನೋಡಕ್ಕೆ ಅಂತ. ನೋಡ್ಬೇಕಾ? ಒಂದ್ಸಲ ನೋಡ್ಬೇಕು, ನಿನ್ನ ಮೀಟ್ ಮಾಡ್ಬೇಕು. ನೋಡಲು ನೀನಿದ್ದಂತೆ ಆಕಾಶದೇ ನನ್ನ ಪಟಾಗಿ ಚೇದಂತೆ. ಹಗಲು ಇರುಳು ಕಣ್ಣನ್ನು ನಾ ಮುಚ್ಚಲು ಹೌದು, ನಿನ್ನ ಹತ್ರ ವಾಟ್ಸ್ಆಪ್ ಇದೆಯಾ? ನನ್ನ ಫೋನಲ್ಲಿ ವಾಟ್ಸ್ಆಪ್ ಇಲ್ಲ. ಒಂದ್ ನಿಮಿಷ. ಹಾ ಹೇಳು. ಕ್ಯಾಮ್ರಾ ಇರೋ ಫೋನ್ ತಗೋಬೋದಲ್ವಾ? ಕಡಿಮೆಗೆ ಸಿಗತ್ತೆ. ಹಾ ತಗೋಬೇಕು. ಎಷ್ಟು? 7,000 ಆಗತ್ತೆ. ಏನೇ ದಿನ ಫೋನ್ ಮಾಡ್ತಾನಾ? ಅವನ್ ವಾಯ್ಸ್ ಚೆನ್ನಾಗಿದೆ. ಹಾ ವಾಯ್ಸ್ ಅಲ್ಲಿ ಏನಿದೆ? ಅಳತೆ ಬ್ಲೌಸ್ ಇದೆಯಾ? ಎಲ್ಲ ಅದ್ರಲ್ಲೇ ಇದೆ. ಅತ್ತೆ, ಈ ಡಿಸೈನ್ ತುಂಬಾ ಚೆನ್ನಾಗಿದೆ. ಡಿಸೈನ್ ಚೆನ್ನಾಗಿದೆ, ಆದ್ರೆ ನನ್ನ ವಯಸ್ಸಿಗೆ ಸರಿ ಹೋಗಲ್ಲಮ್ಮ. ಕಣ್ಣ ತುಂಬ ನಿನ್ನ ಬಿಂಬ ಕಾಣುತ್ತಿದೆ ಕಾಣುತ್ತಿದೆ. ನಿನ್ನ ನೋಡೋ ಸಕಾಲಕ್ಕೆ ಕೊರಗಿ ಕೊರಗಿ ಮನಸ್ಸು ಬಿಕ್ಕುತ್ತಿದೆ. ತಿಪ್ಪಾಳಿ ಅನ್ಕೊಂಡು ಮನ್ಸಿಗೆ ರೆಕ್ಕೆ ಎರಡು ಈಗ ಮೂಡುತ್ತಿದೆ. ಮಾವಿನ ಚಿಗುರಂತ ತುಟಿ ಮೇಲೆ ನಗುವೊಂದು ತಂತಾನೆ ಓಡಿ ಮಿಂಚುತ್ತಿದೆ. ಸಂಜೆಲಿ ತಣ್ಣಗೆ ಸುತ್ತೋಕೆ ಹೊರಟಾಗ ತಂಗಾಳಿ ಹಾಡೊಂದು ಹೊತ್ತು ತಂದೆ. ಇಂಪಾದ ಸೊಂಪಾದ ನಲಿದಾಡೋದನ್ನು ಕೇಳಿ ಹೃದಯ ಹೀಗ್ಯಾಕೋ ಹಾಯಾಗಿದೆ. ನಮ್ಮೂರಲ್ಲಿ ದೇವಿ ಜಾತ್ರೆ ಮಾಡ್ತಾರೆ, ಬರ್ತ್ಯಾ? ಜಾತ್ರೆಗೆ ಬರಲ್ಲ, ನಿನ್ನ ನೋಡಕ್ಕಾದ್ರೆ ಬರ್ತೀನಿ. ಅಣ್ಣ ಅಣ್ಣ ದಯವಿಟ್ಟು ಒಳಗಡೆ ಬಾರಣ್ಣ. ನಮ್ಮಮ್ಮ ತಲೆ ತಿರುಗಿ ಬಿದ್ದೋರೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಅಮ್ಮ ಅಣ್ಣ ಅಣ್ಣ ದಯವಿಟ್ಟು ಬೇಗ ಕರ್ಕೊಂಡು ಹೋಗೋಣ, ಬೇಗ ಕರ್ಕೊಂಡು ಹೋಗೋಣ. ಹಲೋ, ಮಲ್ಗಿದ್ಯಾ? ಸಾರಿ, ನಾನು ಅಲ್ಲಿಗೆ ಬರ್ತಾ ಇದ್ದೆ, ಆದ್ರೆ ಮಧ್ಯದಲ್ಲಿ ಒಂದು ಹಾಸ್ಪಿಟಲ್ ಕೇಸಲ್ಲಿ ಲಾಕ್ ಆದೆ. ಬರ್ತೀಯಾ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಹೋಗ್ಲಿ ಬಿಡು, ನಾನೇನ್ ಮುಖ್ಯ ಅಲ್ಲ. ಯಾಕೆ ಆತರ ಮಾತಾಡ್ತೀಯ? ಹೌದು, ಏನೋ ಹೇಳ್ಬೇಕು ಅಂತ ಮೆಸೇಜ್ ಮಾಡಿದ್ದೆ, ಏನದು? ಬೆಳಗ್ಗೆ ಹೇಳ್ತೀನಿ ಬಿಡು. ಸರಿ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ನಂಗೆ ತುಂಬಾ ಭಯ ಆಗ್ತಿದೆ. ಸಡನ್ ಆಗಿ ಮದ್ವೆ ಅಂತಿದ್ದಾರೆ. ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬೇಕು, ಆದ್ರೆ ಅಪ್ಪಂಗೆ ಹೇಳಕ್ ಕಷ್ಟ. ಸತ್ಯ, ಯಾಕೆ ಭಯ ಪಡ್ತಾ ಇದ್ಯಾ? ಬರ್ಲಿ ಬಿಡು, ನೋಡಿದ ತಕ್ಷಣ ಮದ್ವೆ ಏನಾಗಲ್ವಲ್ಲ. ಮೊನ್ನೆ ಅಂಗಡಿಲಿ ಅಷ್ಟೊಂದ್ ಮಾತಾಡಿದ್ರು ಅಂದ್ರಿ, ಈಗ ಒಪ್ಕೋತಾರೆ ಅಂತೀರಾ? ನನಗೇನು ಗೊತ್ತು, ನಾಯ್ಡು ಹೇಳ್ದ ಬರ್ತಾ ಇದೀವಿ ಅಂತ. ಅಲ್ಲಿ ನೋಡಿ, ಅವ್ರು ಬಂದೇ ಬಿಟ್ರು. ನೋಡಿ ನಾನು ಹೇಗಿದ್ದೀನಿ ಅಂತ. ಇಷ್ಟು ಬೇಗ ಬಂದ್ಬಿಟ್ರಾ? ನಮಸ್ಕಾರ. ನಮಸ್ಕಾರ ಅಮ್ಮ. ಸತ್ಯ, ರೆಡಿನಾ? ಟೀ ಆಯ್ತಾ? ಕುದೀತಾ ಇದೆ. ಅವ್ರ ಮುಖ ನೋಡಿದ್ರೆ ಅವ್ರಿಗೆ ಇಷ್ಟ ಇಲ್ಲ ಅನ್ಸತ್ತೆ. ನಮ್ ಹುಡುಗಿ ಹೆಸರು ಹೇಳ್ತಿದ್ದಾಗೆ ಚಿನ್ನಿ ಮುಖ ನೋಡ್ಬೇಕಿತ್ ನೀನು, ಹಂಗೆ ಹೊಳಿತಾ ಇತ್ತು. ಸತ್ಯ ಮತ್ತೆ ಚಿನ್ನಿ ಮದಿ ಏನಾದ್ರು ಇರ್ಬೋದಾ? ಏನಾದ್ರೂ ಇದ್ರು ನಮ್ಗೆ ಗೊತ್ತಿಲ್ಲದೆ ಇರೋ ತರ ಇರೋಣ. ತಗೊಳ್ಳಿ. ಅದೆಲ್ಲ ಏನು ಬೇಡ. ಮಿಲ್ ಹತ್ರ ಸ್ವಲ್ಪ ಕೆಲಸ ಇದೆ,
ನಿಮ್ ಮನೆ ಪಕ್ಕದಲ್ಲೇ ಅನ್ಕೊಂಡು ನಿಮ್ಗೆ ಹೇಳೋಕ್ ಬಂದೆ. ಇವತ್ತಿನ ಕೂಲಿ ಕೊಟ್ಟು ಬಾ. ಇದನ್ನೆಲ್ಲ ಕೊಂಡ್ಕೊಂಡಿರೋದ್ರಿಂದ ಇವತ್ತಿಗೆ ತಿನ್ನೋಕಿದ್ಯೋ ಇಲ್ವೋ? ನಾನು ಬರದೇ ಇದ್ರು ನಿಮ್ ಮಿಲ್ಲಲ್ಲಿ ಕೆಲಸ ನಡೆಯುತ್ತೆ. ಆದ್ರೆ ನೀವು ನನ್ನ ಕೆಲಸ ಕೊಡದೇ ಇದ್ರು ನಮ್ಮ ಮನೆ ಹೇಗ್ ನಡ್ಸ್ಬೇಕು ಅಂತ ನನಗೆ ಗೊತ್ತು. ಎಲ್ಲ ಓಕೆ ಅಂತಾರೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಏನ್ ಹೇಳ್ತಿದ್ಯೆ? ಹುಚ್ಚಿಡ್ತಿದ್ಯಾ? ಹುಚ್ಚಲ್ಲ, ಪ್ರೀತಿ. ನೋಡ್ದೆ ಏನ್ ಪ್ರೀತಿನೇ? ನಿನಗೆ ಅರ್ಥ ಆಗ್ತಿಲ್ಲ, ಆದ್ರೆ ಇದು ಹುಚ್ಚೆ. ಹಾ, ನಿನ್ನ ನೋಡಿದ ತಕ್ಷಣ ಓಡ್ ಹೋದ್ರು ಅಂದ್ರೆ ಅಷ್ಟು ಭಯಂಕರವಾಗಿದ್ಯಾ? ಹಲೋ ಸರ್, ನಮ್ಮ ಊರಲ್ಲಿ ನನ್ನ ಫೋಟೋ ಹೋರ್ಡಿಂಗ್ ಕೂಡ ಹಾಕಿದ್ದಾರೆ, ಗೊತ್ತಾ? ಹೌದಾ? ನಿಜವಾಗ್ಲೂ ಅಷ್ಟು ಸುಂದರವಾಗಿದ್ಯಾ? ಇಲ್ಲ, ಹುಬ್ಬು ಹಲ್ಲು, ಉದ್ದ ಮೂಗು ಸರಿ ಮಾಡ್ಬೋದು ಅಂತ ತೋರ್ಸೋದಕ್ ನನ್ನ ಫೋಟೋ ಹಾಕೊಂಡಿದ್ದಾರೆ. ಹಾಗೇನಿಲ್ಲ ಬಿಡು, ಅಂದವಾಗಿದ್ಯಾ ಅಂತ ಅರ್ಥ ಆಯ್ತು. ಒಂದು ಫೋಟೋ ಕಳಿಸ್ಬೋದಲ್ವಾ? ಡೈರೆಕ್ಟ್ ಆಗಿ ನೋಡ್ಬೋದು ಅಂದ್ರೆ ನೀನೇ ತಾನೆ ಸೋಷಿಯಲ್ ಸರ್ವಿಸ್ ಅಲ್ಲಿ ಬಿಸಿ ಇರೋದು. ಸರಿ, ಈ ಸರಿ ತಪ್ಪದೆ ಬರ್ತೀನಿ. ಎಲ್ಲಿಗೆ ಬರ್ಬೇಕು ಹೇಳು? ನೀನ್ ಬೇಡ, ನಾನೇ ಬರ್ತೀನಿ. ಈ ಸಂಬಂಧ ತಪ್ಪ ಹೋದ್ರೆ ಇಸ್ಕಾನಿಗೆ ಬರ್ತೀನಿ ಅಂತ ಕೃಷ್ಣಂಗ್ ಅನ್ಕೊಂಡಿದ್ದೆ. ಹೌದು, ಒಂದ್ ಮಾತ್ ಕೇಳ್ತೀನಿ ಹೇಳು. ಆ ಚೆನ್ನಿ ಹತ್ರ ದುಡ್ಡಿದೆ, ಆಸ್ತಿ ಇದೆ, ಮತ್ ಯಾಕೆ ಬೇಡ ಅಂತ ಇದೆಯಾ? ನಿಂಗ್ ಗೊತ್ತಿಲ್ವಾ? ಹೇಳು. ಅವನ ಹತ್ರ ಏನಿದೆ ಅನ್ನೋದು ಮುಖ್ಯ ಅಲ್ಲ, ನಾನ್ ನಿನ್ ಜೊತೆ ಇರ್ಬೇಕು. ಯಾಕಷ್ಟಿಷ್ಟ? ನಾನಂದ್ರೆ ನಿಂಗಿಷ್ಟ, ಅದೇ ನಂಗಿಷ್ಟ. ಸರಿ, ಮಂಗ್ಳೂರ್ಗೆ ಯಾವಾಗ ಬರ್ತೀಯಾ? ಆದಷ್ಟು ಬೇಗ ಬರ್ತೀನಿ. ಬೀಚ್ ತೋರಿಸ್ತೀಯ ನಂಗೆ? ಅದೇನು, ಬೀಚ್ ಏನ್ ನೋಡಿಲ್ವಾ? ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ನೋಡಿರೋದು. ಬೀಚ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಮತ್ತೆ ನಾನಂದ್ರೆ? ಏ ದಡ್ಡ, ಈಗಷ್ಟೇ ಹೇಳಿದ್ನಲ್ಲ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ, ಕೆಲ್ಸ ಇದೆ. ಏನು ಕೋಪ ಬಂತಾ? ಹಾಗೇನಿಲ್ಲ, ಮಲಗ್ಬೇಕಾದ್ರೆ ಮಾಡ್ತೀನಿ. ಸರಿ, ಬೀಚ್ ತೋರಿಸ್ತೀಯೋ ಇಲ್ವೋ? ಬೀಚ್ ಮಾತ್ರ ಅಲ್ವೇ, ಇಡೀ ಸಿಟಿನೇ ತೋರಿಸ್ತೀನಿ, ಸರಿನಾ? ಸರಿ. ಸತ್ಯ, ಸತ್ಯ. ಹಾ ಅಮ್ಮ, ಬಂದೆ. ಅಮ್ಮ ಕರೀತಿದ್ದಾರೆ, ಮತ್ತೆ ಮಾಡ್ತೀನಿ. ಹಲೋ ಹಲೋ ಸತ್ಯ. ಬಾಯ್. ಹಲೋ ಸರ್. ಆ ಹುಡುಗಿನ್ ಬೇಡ ಅಂದಿದ್ದಕ್ಕೆ ಅನ್ನ ನೀರು ಬಿಡ್ತೀಯಾ ಅನ್ಕೊಂಡಿದ್ದೆ. ಹೊಸ ಅಕ್ಕಿನ? ನಮ್ ಗದ್ದೆದೆ. ಮಾ, ನಮ್ಗಿಷ್ಟು ದೊಡ್ಡ ಮನೆ, ಮಿಲ್ಲು, ಹೊಲಗಳೆಲ್ಲ ಇದೆಯಲ್ಲ, ಯಾಕಮ್ಮ ಇದೆಲ್ಲ? ಯಾಕೆ ಅಂತಿದ್ಯಲ್ಲೋ? ಎಲ್ಲ ನಿನಗೋಸ್ಕರನೇ. ನೀನ್ ಯಾವತ್ತೂ ಕಷ್ಟಪಡ್ದೆ ಸಂತೋಷವಾಗಿರ್ಬೇಕು ಅಂತ. ನನ್ ಸಂತೋಷ ಇದ್ರಲ್ಲಿಲ್ಲ ಅಮ್ಮ. ಅದಕ್ಕೊಂದು ಹೆಸರಿದೆ, ಸತ್ಯ. ನೀನ್ ಬೇಡ ಅಂದ್ರೆ ನನಗ್ ಸತ್ಯ ಬೇಡಮ್ಮ. ಆದ್ರೆ ಅವಳಿಲ್ದೆ ನಾನು ಯಾವತ್ತಿಗೂ ಸಂತೋಷವಾಗಿರಲ್ಲ. ಮತ್ತೆ ನಿಮ್ಮಕ್ಕ ಮಾತು ಬದಲಾಯಿಸಲ್ಲ ತಾನೆ? ನಮ್ಮ ಅಕ್ಕನ ಮಾತು ಖಾರನೇ ಆದ್ರೆ ಒಂದ್ಸಲ ಮಾತು ಕೊಟ್ರೆ ನೋಟ್ ಬರೆದು ಕೊಟ್ಟಂಗೆ. ಹಾಗಿದ್ರೆ ಸರಿ. ನಿಮ್ ಮಗಳು ತುಂಬಾ ಅದೃಷ್ಟವಂತೆ ತಾತ ರವ ಅವರೇ. ಬರ್ತೀವಿ. ಬನ್ನಿ. ಬರ್ತೀನಮ್ಮ. ಮಗಳೇ, ನೀನೆಂತ ಅದೃಷ್ಟವಂತೆ ಗೊತ್ತಾ? ಬಂಗಾರದಂತ ಸಂಬಂಧ ಸಿಕ್ಕಿದೆ. ಇವತ್ತಿಂದ ನನ್ಗೆಷ್ಟು ಕೆಲ್ಸ ಇದೆ ಗೊತ್ತಾ? ಹಲೋ ಸತ್ಯ, ಕೇಳಿಸ್ತಾ ಇದೀಯಾ? ಯಾಕೆ ಮಾತಾಡ್ತಾ ಇಲ್ಲ? ಚಿನ್ನಿ ಅವ್ರಮ್ಮನ ಒಪ್ಸಿದಾನೆ, ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಅಂತಿದ್ದಾರೆ. ಅದಕ್ಕೆ ನೀನೇನಂದೆ? ನನ್ನನ್ನು ಯಾರು ಕೇಳಿದ್ರು? ಅವರೇ ಮಾತಾಡ್ಕೊಂಡಿದ್ದಾರೆ. ಮುರಳಿ, ನಾವ್ ಮೀಟ್ ಮಾಡ್ಬೇಕು, ಟೈಮ್ ಇಲ್ಲ. ಎಲ್ ಮೀಟ್ ಆಗೋಣ? ನೀನಿಲ್ ಬರ್ತೀಯಾ? ಅಲ್ಲಿ ನಮ್ಮನ್ನ ಯಾರಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗತ್ತಲ್ವಾ? ಏನೋ ಒಂದ್ ಮಾಡು ಮುರಳಿ. ಸರಿ, ನೀನ್ ತಲೆ ಕೆಡಿಸ್ಕೋಬೇಡ, ಎಲ್ಲ ನಾವ್ ಅನ್ಕೊಂಡ ಹಾಗೆ ಆಗತ್ತೆ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಕಾಲ್ ಮಾಡ್ತೀನಿ, ಸರಿನಾ? ಸರಿ. ಶುರು ಮಾಡ್ತೀಯಾ? ನಾಳೆ ನನ್ನ ಕೆಲಸ ಎಲ್ಲ ಮುಗಿಯುತ್ತೆ, ನಾಡಿದಿಂದ ಶುರು ಮಾಡ್ತೀನಿ. 2000 ಅಡ್ವಾನ್ಸ್. ಕಲರ್ ಸ್ವಲ್ಪ ಚೆನ್ನಾಗಿ ಹೊಡಿ, 4 ದಿನ ಇರ್ಲಿ.
ಹುಡುಗಿರು ಗೊತ್ತಿಲ್ದೇ ಇರೋ ಆಟೋ ಹತ್ತಕ್ಕೆ ಭಯ ಪಡ್ತಾರೆ. ಅಂಥದ್ರಲ್ಲಿ ಮುಖನೇ ನೋಡ್ದಿರೋ ಆಟೋದವನ್ ಜೊತೆ ಬದುಕ್ತೀನಿ ಅಂತ ಹೇಳ್ತಿದ್ಯಲ್ಲೇ, ಅವ್ನ್ ನಂಬರ್ ಡಿಲೀಟ್ ಮಾಡಿ ಚಿನ್ನಿನ್ ಮದ್ವೆ ಮಾಡ್ಕೊಳೆ. ಹ್ಯಾಪಿಯಾಗಿರ್ತೀಯ. ಪ್ರೀತಿಸ್ತಿದ್ದೀನಿ. ನಿಂಗ್ ಹುಚ್ಚಿಡ್ದಿದ್ಯೇನೆ? ಹೌದು, ಹುಚ್ಚೆ. ಅವ್ನ್ ವಾಯ್ಸ್ ಕೇಳ್ತಾ ಇದ್ರೆ ನಿದ್ದೆ ಕೂಡ ಬರಲ್ಲ ನಂಗೆ. ಸತ್ಯ, ಬೇಡ ಕಣೆ. ಫೋನ್ ಮಾಡಿದ್ರೆ ಸಾಕಲ್ವಾ? ಹೋಗಿ ಕರಿಬೇಕು ಅಂತೀರಾ? ಹತ್ತಿರದವ್ರನ್ನ ಫೋನ್ ಇಳೆ ಕರೆಯಕ್ಕಾಗತ್ತಾ? ನಿಶ್ಚಿತಾರ್ಥ ಅಲ್ವಾ? ಮದ್ವೆ ಕರಿಯಕ್ಕೆ ಡೈರೆಕ್ಟ್ ಆಗಿ ಹೋಗ್ಬೇಕಲ್ವಾ? ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಮಕ್ಳಲ್ಲಿ ರೆಡಿ ಆದ್ರಾ? ಸತ್ಯ, ಸತ್ಯ. ಅಪ್ಪ ನಾನ್ ರೆಡಿ ಅಪ್ಪ. ನಂಗೆ ಹುಷಾರಿಲ್ಲ ಅಪ್ಪ, ನೀವ್ ಹೋಗ್ ಬನ್ನಿ. ದಿವ್ಯಾ, ನಿನ್ನ ಅಕ್ಕನ ಜೊತೆ ಇರಮ್ಮ. ಅಮ್ಮ ನಾನು ನಿಮ್ ಜೊತೆ ಬರ್ತೀನಮ್ಮ. ಪ್ಲೀಸ್ ಅಮ್ಮ, ಚಿಟ್ಟಿನ ನೋಡ್ಬೇಕು ಅನ್ಸ್ತಿದೆ. ಪ್ಲೀಸ್ ಅಮ್ಮ. ಅವಳನ್ನ ಕರ್ಕೊಂಡು ಹೋಗಿಪ್ಪ, ನನ್ ಜೊತೆ ಲಕ್ಷ್ಮಿ ಇರ್ತಾಳೆ. ಸರಿ, ಹಾಗಾದ್ರೆ ಹುಷಾರು. ನಾಡಿದಷ್ಟರಲ್ಲಿ ಬಂದ್ಬಿಡ್ತೀವಿ. ಸರಿ, ನಡಿ. ನಡೀರಿ. ಅಡ್ಗೆ ಮನೇಲಿ ಮೊಸರಿದೆ, ಮಜ್ಜಿಗೆ ಮಾಡ್ಕೊಂಡ್ ಕುಡಿ. ಅಳಿಯಂದ್ರಿಗೆ ಹೇಳಿದ್ರೆ ಕಾರೇ ಕಳಿಸ್ತಿದ್ರಲ್ಲ. ಇನ್ನೂ ಹಸೆ ಮಣೆನೇ ಎತ್ತಿಲ್ಲ, ಆಲೆ ನಿನ್ನ ಆಸೆಗಳು ಕಾರ್ ಹತ್ತುತ್ತಿದ್ದಾವೆ. ನಡಿಯೇ. ನೀನೇನೋ ಆರಾಮಾಗಿ ಹೇಳ್ತಿದ್ಯಾ, ನನ್ಗೆಷ್ಟು ಭಯ ಆಗ್ತಿದೆ ಗೊತ್ತಾ? ಲಕ್ಷ್ಮಿ ಬಂದ್ಲು, ಆಮೇಲೆ ಕಾಲ್ ಮಾಡ್ತೀನಿ. ಬಾರೆ ತಿನ್ನೋಣ. ಉಪ್ಪಿನಕಾಯಿ ಹಾಕ್ಲಾ? ನಿನಗೆ ಉಪ್ಪಿನಕಾಯಿ ಹಾಕ್ಲಾ? ಬೇಡ. ಸರಿ, ಇದನ್ನ ಹಾಕೋ. ನಾಳೆ ಮಂಗ್ಳೂರ್ಗೆ ಹೋಗ್ತಿದ್ದೀನಿ. ಮಂಗ್ಳೂರ? ಯಾಕೆ? ಮುರಳಿನ್ ಮೀಟ್ ಮಾಡಕ್ಕೆ. ಅಯ್ಯೋ, ನಮ್ಮಮ್ಮ ಕೇಳಿದ್ರೆ ಏನ್ ಹೇಳಲೆ? ಬೇಡ ಕಣೆ, ನನ್ ಮಾತ್ ಕೇಳೆ. ಸತ್ಯ. ಹಲೋ ಸತ್ಯ. ಸತ್ಯ, ಕರೆಂಟ್ ಹೋಯ್ತು. ನನಗ್ ಭಯ ಆಗ್ತಿದೆ ಕಣೆ. ನಂಗೆ ಟೆನ್ಷನ್ ನಿದ್ದೆ ಕೂಡ ಬರ್ತಿಲ್ಲ. ಬೆಳಗ್ಗೆ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಡ್ತೀಯ ಅಲ್ವಾ? ಹಾ, ಬರ್ತೀನಿ. 5:15ಗೆ ಫಸ್ಟ್ ಬಸ್, ಅದರಲ್ಲೇ ಬರ್ತೀನಿ. ಬಂದ್ ಮಲ್ಕೊಳೆ, ಬೆಳಿಗ್ಗೆ ಹೋಗ್ಬೇಕಲ್ವಾ? ಸರಿ, ಇಡ್ತೀನಿ. ಗುಡ್ ನೈಟ್. ಸರಿ, ಬಾಯ್. ನಿನಗೆ ಹೇಳ್ತಿರೋದು, ಬಂದ್ ಮಲ್ಕೊಳೆ. ಫಸ್ಟ್ ಟೈಮ್ ಒಬ್ಬ ಹುಡುಗನ್ ಮೀಟ್ ಮಾಡಕ್ ಹೋಗ್ತಿದ್ಯಾ? ಈ ಡ್ರೆಸ್ ಓಕೆನಾ? ಟೆನ್ಷನಲ್ಲಿ ಏನು ಕೇಳ್ಕೋಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ಆದ್ರೆ ನಂಗೆ ಏನು ಕೊಡಬೇಕು ಅಂತ ನಿಂಗೆ ಗೊತ್ತಲ್ವಾ? ನಾನು ಬರೋವರೆಗೂ ಮುದ್ದು ಹುಷಾರು. ಹಲೋ, ನಾನು ಹೊರಟಿದ್ದೀನಿ. ನೀನು ಹೊರಟ್ಯಾ? ಹಲೋ, ನಾನು ಕೇಳಿಸ್ತಾ ಇಲ್ಲ. ನಾನು ಡ್ರೈವಿಂಗ್ ಅಲ್ಲಿ ಇದ್ದೀನಿ. ಇಲ್ಲಿ ತುಂಬಾ ಮಳೆ ಬರ್ತಿದೆ, ಸರಿಗೇನು ಕೇಳಿಸ್ತಿಲ್ಲ. ಅಲ್ಲಿ ಬಂದ ತಕ್ಷಣ ಕಾಲ್ ಮಾಡ್ತೀನಿ. ಹಲೋ, ನಾನು ಮತ್ತೆ ಕಾಲ್ ಮಾಡ್ತೀನಿ ಇರು. ಏನೇ ಇಷ್ಟೊಂದು ಮಳೆ ಬರ್ತಿದೆ? ಹೋದ್ಮೇಲೆ ಕಾಲ್ ಮಾಡೆ. ತಗೋ ನಿನ್ ಟಿಕೆಟ್. ಟಿಕೆಟ್ 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 ನೋಡಿ ಸಾಕು. ಟಿಕೆಟ್ ತಗೊಳಮ್ಮ. ಮಂಗಳೂರಿಗೊಂದು ಟಿಕೆಟ್ ಕೊಡಿ ಅಣ್ಣ. ಮಂಗಳೂರು? ಈ 500 ರೂಪಾಯಿಗೆ ಬಸ್ಸಲ್ಲಿ ಚಿಲ್ಲರೆ ಸಿಗಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲೇ ತಗೋಬೇಕು. ಹಿಂದ್ಗಡೆ ಆಟೋಗ್ರಾಫ್ ಹಾಕಿರ್ತೀನಿ, ಇಳಿವಾಗ ತೋರ್ಸು. ಹುಡುಗಿ ಸೋಮೇಶ್ವರದಲ್ಲಿ ಹತ್ತಿದ್ದ?
ಹಲೋ ಮುರಳಿ, ಎಲ್ಲಿದ್ಯಾ ನೀನು? ಫೋನ್ ಆನ್ಸರ್ ಮಾಡಕ್ಕಾಗಲ್ವಾ? ಈಗ ಎಲ್ಲಿದ್ಯಾ ನೀನು? ಮಂಗಳೂರಿಗೆ ಬಂದ್ಯಾ ಇಲ್ವಾ? ಯಾಕೇನು ಮಾತಾಡ್ತಿಲ್ಲ? ನಾನು ಲೇಡೀಸ್ ಟಾಯ್ಲೆಟ್ ಅಲ್ಲಿ ಇದ್ದೀನಿ. ಏನಮ್ಮ ಆಚೆ ಬಾ. ಯಾರು ಒಳಗಡೆ? ಎಷ್ಟೊತ್ತಿರ್ತೀರಾ? ಬನ್ನಿ ಬೇಗ. ಇಷ್ಟೊತ್ತು ಒಳಗಡೆ ಇದ್ರೆ ಹೇಗಮ್ಮ? ಬೇಗ ಬನ್ನಿ. ಬರ್ತಿದ್ಯಾ? ಕರೀತಾ ಇರೋದು ಕೇಳಿಸ್ತಿಲ್ವಾ? ಬಾಮ್ಮ ಆಚೆ. ಬರ್ತಿದ್ದೀನಿ. ಯೆಲ್ಲೋ ಕಲರ್ ಚೂಡಿದಾರ ಹಾಕೊಂಡಿದ್ದೀನಿ. ನಿನಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ತೆಗಿ ಬಾಗ್ಲು. ಬರ್ತಿದ್ಯಾ ಅಲ್ವಾ? ಮುರಳಿ, ನೀನ್ ಫೋನ್ ಪಿಕ್ ಮಾಡ್ಲಿಲ್ವಲ್ಲ, ತುಂಬಾ ಭಯ ಆಯ್ತು. ಬಾಯಾರಿಕೆ ಆಗ್ತಿದೆ. ಯಾರಯ್ಯ, 2 ನೀರು ಬಾಟ್ಲು ಕೊಡು. ತಗೋ, 40 ರೂಪಾಯಿ. ಕೋಲ್ಡ್ ಇಲ್ವಾ? 1 ನಿಮಿಷ. ಬೇಗ ಕೊಡು. ತಗೋ. ಇದಕ್ಕಿಂತ ಇನ್ನು ಕೋಲ್ಡ್ ಇಲ್ವಾ? ಇಲ್ಲ, ರಾತ್ರಿ ಎಲ್ಲ ಕರೆಂಟ್ ಇರ್ಲಿಲ್ಲ. ಕರೆಂಟ್ ಇಲ್ಲ ಅಂದ್ಮೇಲೆ ಯಾಕೆ ಮಾಡ್ತಿದ್ಯಾ? ಇಲ್ಲ ನೋಡ, ಬೇಕಾದ್ರೆ ತಗೋ, ಇಲ್ಲಾಂದ್ರೆ ಬಿಡು. ಹೋಗೋಬಾರ ಅಂದ್ರೆ ಚೆನ್ನಾಗಿರಲ್ಲ. ನಿನಗೇನ ಮರ್ಯಾದೆ ಕೊಡೋದು? ಮರ್ಯಾದೆ ಮರ್ಯಾದೆ ಏನೇನು? ಯಾಕೆ ಬಿಸಾಡ್ತಾ ಇದೀಯಾ? ರೌಡಿನಾ? ನನ್ನ ಮಗನೇ, ಅಯ್ಯ ನನ್ನ ಮಗನೇ, ಜಾಸ್ತಿ ಮಾತಾಡ್ತಾ ಇದೀಯಾ? ಏನ್ ಮಾಡ್ತೀಯ? ನಡಿಯಲೇ. ಅಯ್ಯ ಮುದಿ ನನ್ನ ಮಗನೇ, ಬೇಡ ಬೇಡ, ಮಚ್ಚೆಲ್ಲ ತಗೊಂಬರ. ಯಾರೋ ನೀನು? ಗಾಡಿ ತೆಗಿಯ. ಗಾಡಿ ತೆಗಿಯಲೇ. ಬಿಡಲ್ಲ ನಿನ್ನ, ನೋಡ್ಕೊತೀನಿ. ಏನೇ ಅದು ಗಲಾಟೆ ಆರ್ಕೆ? ಏನಿಲ್ಲ ಸರ್, ಏನಿಲ್ಲ. ನಡಿಯ. ಏನ್ ಆರ್ಕೆ ಇದು? ಅವನಿಗಿಂತ ನೀನೇ ಜಾಸ್ತಿ ಬಾಟ್ಲುಗಳನ್ನ ಹೊಡೆದಾಕ್ತೆ. ಹೊಡೆದ್ರೆ ತಲೆ ಸೀಳೋಗ್ಬೇಕು. ಅಂಗಡಿ ಇಟ್ಕೊಂಡಿದ್ಯಾ? ಕೂಲಿಂಗ್ ಇಡ್ಬೇಕು ಅಂತ ಗೊತ್ತಿಲ್ವಾ? ಏನ್ ರಾಜವ್ರೆ, ಹೇಗಿದ್ದೀರಾ? ಓಹೋ ಆರ್ಕೆ, ಏನಪ್ಪ ಈ ಕಡೆ? ನಾವಿಲ್ದೆ ಜಾತ್ರೆ ಆಗಿದ್ದ ರಾಜವ್ರೆ. ಬೆಳಗ್ಗೆನೆ ಸೋಡಾ ಬಾಟ್ಲಲ್ಲಿ ಹೊಡೆದು ಯಾರಿಗೂ ಹೋಮ್ ಪಿಕ್ಚರ್ ತೋರಿಸ್ದಂತೆ ಇಡೀ ಊರೇ ಅದ್ರ ಬಗ್ಗೆ ಮಾತಾಡ್ಕೋತಾ ಇದೆ. ನಿನ್ನ ಸಿಂಹಾಚಲಂ ಕೊಡ್ಬೇಕಾದ್ ಬಾಕಿ ತೀರ್ಸ್ಬಿಡಪ್ಪ. ಆ ಮನುಷ್ಯ ಸ್ವಲ್ಪ ಸರಿ ಇಲ್ಲ. ಜಾಬ್ ಬಂದಿದ ತಕ್ಷಣ ಕೊಡ್ತೀನಿ ಬಿಡಿ. ಹುಷಾರಪ್ಪ, ಸುಮ್ನೆ ಯಾವ್ದಾವ್ದೋ ಗಲಾಟೆಗಳಿಗೆ ಹೋಗ್ಬೇಡ. ಬಾರೋ ಇಲ್ಲಿ, ಅಲ್ಲಿನ ಆಟ ಆಡ್ತಿದ್ದಾರೆ ಕಣೋ. ಬಾ, ದುಡ್ಡು ಹಾಕೋಣ. ಅಣ್ಣ ನಂದ ಇವತ್ತು ದರ್ಶನ್ ಮೇಲೆ ನೀನು ಹಾಕೋ. ಹಾಕು, ನಂದ ಇವತ್ತು ತೆಗಿತಾ ಇದ್ದೀನಿ. ಅಯ್ಯೋ, ಈ ಸತಿನೂ ಹೋಯ್ತು, ಪೂರ್ತಿ ಹೋಯ್ತು. ಇನ್ನೆಲ್ಲಿದ್ಯೋ ಹಾಕೋದಕ್ಕೆ? ಅಯ್ಯೋ ನಿನ್ನ. ಏನಾದ್ರು ಗೆದ್ದೇನು? ಎಲ್ ಗೆಲ್ಲೋದು? ಎಲ್ಲ ಬಾಚ್ಕೊಂಬಿಟ್ಟ. ನಿನ್ನ ಹತ್ರ ದುಡ್ಡಿದ್ಯಾ? ಇರು, ತೆಗಿಬೇಡ. ಇರು 50 ರೂಪಾಯಿ. ಪರವಾಗಿಲ್ಲ, ಕೊಡಿಲಿ. ಅಣ್ಣ, ನಂದು ಸೂಪರ್ ಸ್ಟಾರ್ ಮೇಲೆ 20 ರೂಪಾಯಿ. ತೆಗಿ.
ಹುಷಾರಾಗ. ನೀನ್ ಕೊಟ್ಟಿರೋದು 50 ಅಷ್ಟೇ. ಹಾ ತೆಗಿಯೋಣ, ನಂದು ಸೂಪರ್ ಸ್ಟಾರ್ ಮೇಲೆ. ಹಾ ಬಂತು 20ಕ್ಕೆ 20. ಈ ಸತಿ ಪವರ್ ಸ್ಟಾರ್ ಮೇಲೆ 20. ಅಣ್ಣ ಅಣ್ಣ ನನ್ ದುಡ್ಡು ಕೊಡು. ಅಣ್ಣ ಪೊಲೀಸ್ ಅಣ್ಣ ಸಿಕ್ಕಾಕೊಂಡು ಏರೋಪ್ಲೇನ್ ಹತ್ಸ್ಬಿಡ್ತಾರೆ, ಬಿಡೋಣ. ಓಡ್ರು. ಏನಾರ್ಕೆ ನೀನೇನ್ ಇಲ್ಲಿ ಗ್ಯಾಮ್ಲಿಂಗ್ ಮಾಡ್ತಾ ಇದ್ದಾರೆ ಸರ್. ಆ ವಿಷಯ ನಾವು ನೋಡ್ಕೋತೀವಿ, ನೀನ್ ಹೊರಡು. ಲೋ ಆರ್ಕೆ, ಇಲ್ಲಿಗೆ ಯಾವಾಗಪ್ಪ ಬಂದೆ? ಅದೇನು ಆ ಪಾರ್ಟಿ ನಿದ್ದೆ ಹೊಡಿತಾ ಇದೆಯಾ? ರಾತ್ರಿ ಜಾತ್ರೆಲೇನು ಫುಲ್ ಪಾರ್ಟಿನಾ? ನಿನ್ ಜೀವನನೇ ಚಂದ ಬಿಡು. ಇಷ್ಟ ಬಂದಂಗೆ ಆಡೋದು, ಇಷ್ಟ ಬಂದಂಗೆ ಕುಣಿಯೋದು. 2000 ಐತಿ ಚಿಕ್ಕಪ್ಪ. ಇಲ್ಲ ಕಣ. ಹೋಗ್ಲಿ 1000. ಇಲ್ಲ ಕಣಪ್ಪ, ಇದ್ದಿದ್ದೆಲ್ಲ 3 ಆಟದಲ್ಲಿ ಕಳ್ಕೊಂಬಿಟ್ಟೆ. ಲೋ ಗೋವಿಂದ, 1469 ಆಚೆ ತೆಗಿ. ಕನಿಷ್ಠ ಒಂದು 500 ರೂಪಾಯಿ ಇದ್ರಾದ್ರೂ ಕೊಡು. ನನ್ನ ಹತ್ರ ಇದ್ದಿದ್ರೆ ಕೊಡ್ತಿರ್ಲಿಲ್ವಾ? ಸಾಯಂಕಾಲ ಏನಾದ್ರೂ ಮಾಡಿ ತಂದು ಕೊಡ್ತೀನಿ ಬಿಡು. ಹೋಗ್ಲಿ, ಸಿಗರೇಟ್ ಆದ ರೀತಿ. ಬೆಳಗ್ಗೆನೆ ಇವನು ಯಾಕೆ ಬಂದ? ಬಂದೇ ಇರೋ. ಏನೋ ಬಂದ್ಯಾ? ನೆನ್ನೆ ಎಲ್ಲ ಹಾಳಾಗೋಗಿದ್ದೆ. ನಿಮ್ಮಮ್ಮ ಪಾಪ ಎಷ್ಟಲ್ಲಿ ಕನ್ವರ್ಸ್ತಿದ್ಲು. ನೆನ್ನೆ ಯಾರ ಜೊತೆನೋ ಕಿತ್ತಾಡ್ಕೊಂಡಂತೆ. ಈಗ ಜವಾಬ್ದಾರಿ ಇಲ್ದಿದ್ರೆ ಹೆಂಗೋ ಆ ಹುಡುಗಿಗೆ ಮದ್ವೆ ಸಂಬಂಧ ನೋಡ್ತಿದಾರಂತೆ. ನೀನೀಗ ಸಾಲ ಗಲಾಟೆ ಅಂತ ತಿರುಗ್ತಾ ಇರೋ, ಅವಳನ್ನ ಯಾರೋ ಒಬ್ರಿಗೆ ಕೊಟ್ಟು ಮದ್ವೆ ಮಾಡ್ಬಿಡ್ತಾರೆ. ಆದ್ರೂ ನೀನ್ ಓದಿರೋ ಓದಿಗೆ ಯಾವ ಕೆಲ್ಸನೂ ಸಿಗೋದಿಲ್ಲ ಬಿಡು. ಯಾವ್ದೋ ಒಂದ್ ಕೆಲ್ಸ ನೋಡ್ಕೋ. ಏನೋ ಹೇಳೋದ್ ಕೇಳಿಸ್ತಾ? ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಬೀದಿ ಮೇಲೆ ತಿರ್ಕೊಂಡು. ಏನೋ ಇದು ಬೆಳಬೆಳಗ್ಗೆ ಎಲ್ಲಿಂದ ಸಿಕ್ಲಿ ಅಮ್ಮ? ಏಯ್, ನಮ್ಮಮ್ಮ ಕಣೋ. ರಾತ್ರಿ ಏನಾದ್ರು ಗೆದ್ದ? 500 ರೂಪಾಯಿ ಬಂತು. 500 ರೂಪಾಯಿನ? ನಾವು ಬಂಡವಾಳ ಹಾಕಿದೆ ಅಷ್ಟು. ಸರಿ ಕೊಡಿ ಕಡ. ರಾತ್ರಿನೇ ಎಣ್ಣೆ ಹೊಡೆದೆ. ಲೇ, ನಾನು ಬರ್ತೀನಿರೋ. ಹೌದು, ನೆನ್ನೆ ಹೋಗಿದ್ ಇಂಟರ್ವ್ಯೂ ಏನಾಯ್ತು? ಜಾಬ್ ಬಂತು, ಆದ್ರೆ ಮಾಡಲ್ಲ ಅಂತ ಹೇಳ್ದ. ಅದ್ಯಾಕೆ? 20,000ಕ್ಕೆ ಯಾವನು ಮಾಡ್ತಾನೆ? ತಿಂಗಳು ಪೂರ್ತಿ ಸೇವೆ ಮಾಡ್ಕೊಂಡು. ಒಳ್ಳೆ ಸಂಬಳ ಅಲ್ವನೋ? ರಟ್ಟೆ ಮುರಿದು ಪೇಂಟಿಂಗ್ ಮಾಡಿದ್ರು ನನ್ಗೆ ಅಷ್ಟು ಬರಲ್ಲ. 2 ದಿನ ಕೆಲಸ ಮಾಡಿದ್ರೆ 1 ಲಕ್ಷ ರೂಪಾಯಿ ಬರುತ್ತೆ ಗೊತ್ತಾ? ಲಕ್ಷನಾ? ಯಾವ್ದದು? ಚೈನ್ ಸ್ನ್ಯಾಚಿಂಗ್. ಅಂತ ಕೆಲಸ ನಾವು ಮಾಡಲ್ವಲ್ಲ. ದುಡ್ಡು ಬೇಕು ಅಂದ್ರೆ ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ. ಅರ್ಕೆ, ಸಿಗರೇಟು. ನೀನ್ ಮೊದ್ಲು ಕೆಲ್ಸಕ್ಕೆ ಹೋಗೋ. ಏಯ್, ಬಸ್ ನಿಲ್ಸು. ಏನಮ್ಮ ಇದು ದಿನ ನಮಗ್ ಗೋಳು? ಕೆಳಗಿಳ್ದೇನು ಅಂತ ಕೇಳಮ್ಮ. ಗಾಡಿ ಹತ್ತು. ನಾನ್ ಬರಲ್ಲ, ನಿನ್ ಜೀವನ ನೀನ್ ನೋಡ್ಕೋ. ಏನಿದೆಲ್ಲ ಕೋಪನ? ಫೋನ್ ಮಾಡಿದ್ರೆ ಯಾಕೆತ್ತಲ್ಲ? ಕೆಲ್ಸ ಕೊಟ್ರೆ ಮಾಡಲ್ಲ ಅಂದ್ಯಂತೆ. ನನ್ನ ಹತ್ರ ಏನ್ ಕೆಲ್ಸ ನಿಂಗೆ? ಸರಿ ಬಿಡು, ಒಂದು 500 ರೂಪಾಯಿ ಇದ್ರೆ ಕೊಡು, ಪೆಟ್ರೋಲ್ ಹಾಕಿಸ್ಬೇಕು. ಇಲ್ಲ ನನ್ನ ಹತ್ರ. ಕಾಲೇಜಲ್ಲಿರುವಾಗ ಹೇಗಿದ್ದೆ, ಈಗ ಹೇಗಾಗಿದ್ಯಾ ನೋಡು. ಗುಡ್ ಮಾರ್ನಿಂಗ್. ಯಾಕೆ ಇಲ್ಲಿಗೆ ಬಂದಿದ್ಯಾ? ಹೇಳ್ದೆ ತಾನೆ ದುಡ್ಡು ಬೇಕು ಅಂತ. ಇಲ್ಲ ನನ್ನ ಹತ್ರ. ಏನ್ ಮಾಡ್ತಿದ್ಯಾ? ಕೈ ಬಿಡು.
ಅರ್ಕೆ ಮಕ್ಳು ನೋಡ್ತಿದ್ದಾರೆ, ಕೈ ಬಿಡು. ನೋಡಿ ಕಲಿತಾರೆ ಬಿಡು. ಕೈ ಬಿಡು ಅರ್ಕೆ. ಸರಿಯಾಗಿ ತಪ್ಪಾಗಿದ್ಯಾ ಕಣ, ಬರ್ತಾನೆ ಇಲ್ಲ. ಏಯ್, ನಿನಗ್ ನಾಚಿಕೆ ಆಗಲ್ವಾ ಹೀಗ್ ಬಲವಂತ ಕಿತ್ಕೊಳ್ಳೋದಕ್ಕೆ? ಏನ್ ಮಾಡಕ್ಕಾಗತ್ತೆ ಹೇಳು? ಕಾಲೇಜಲ್ಲಿ ನೀನ್ ಕೂಡ ಈ ತರ ಇರ್ಲಿಲ್ಲ. ಕೇಳಿದ ತಕ್ಷಣ ಏನಾದ್ರು ಕೊಡ್ತಾ ಇತ್ತ? ನೀನ್ ಯಾವ್ದಾದ್ರು ಒಂದ್ ಕೆಲ್ಸ ನೋಡ್ಕೊಳ್ಳಿಲ್ಲ ಅಂದ್ರೆ ನಮ್ಮಪ್ಪ ನನ್ ಯಾರಿಗಾದ್ರೂ ಕೊಟ್ಟು ಮದ್ವೆ ಮಾಡ್ತಾರೆ. ಆಮೇಲೆ ನಿನ್ನಿಷ್ಟ. ಒಳ್ಳೆಯವನಾಗಿದ್ರೆ ಮದ್ವೆ ಮಾಡ್ಕೊ. ಮದ್ವೆ ಆದ್ರೆ ನಮ್ಗೆ ಅವನ ಅಡ್ಡ ಆಗಲ್ಲ. ಛೇ, ಆರ್ಕೆ ಹೋಗೋಣ. ಎಷ್ಟು ಬಂತು? 2,000. ಹುಡುಗಿರಿಗಿರೋ ಬೆಲೆ ಹುಡುಗಿರು ಹಾಕೊಳ್ಳೋ ಬಂಗಾರಕ್ಕಿಲ್ಲ. ನನ್ಗೂ ಹಾಕೋ. ಬೆಳಗ್ಗೆ ಕಾಸಿಲ್ಲ ಅಂದೆ, ಇವಾಗ ನೋಡಿದ್ರೆ ಪಾರ್ಟಿ ಕೊಡ್ತಾ ಇದ್ಯಾ. ಸೂಪರ್ ಕಣಪ್ಪ ನೀನು. ಹೇಳು. ನಾಳೆ ಇಂಟರ್ವ್ಯೂ ಇದೆಯಲ್ಲ, ಪ್ರಿಪೇರ್ ಆಗಿದ್ಯಾ? ನಿನ್ ತರನ ಕೇಳಿದ ಕ್ವಶನ್ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಪ್ರಿಪೇರ್ ಬೇರೆ ಆಗ್ಬೇಕಾ? ಏನ್ ಕುಡಿತಾ ಇದ್ಯಾ? ಯಾಕೆ ಕಂಪ್ನಿ ಕೊಡ್ತೀಯಾ? ಈ ಸರಿ ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ನಿನ್ ಮುಖ ಕೂಡ ನೋಡೋದಿಲ್ಲ. ಈ ಟೀಚರ್ಸ್ ಜೊತೆ ಕಷ್ಟ ಚಿಕ್ಕಪ್ಪ. ಬ್ರ್ಯಾಂಡ್ ಬದಲಾಯಿಸೋಣ ಅಂದ್ರೆ ಎಲ್ಲಿ ಕೇಳ್ತೀಯಾ? ಏಯ್, ಇವನು ಹೇಳ್ತಾ ಇರೋದು ಹುಡುಗಿ ಬಗ್ಗೆ. ರಾಜಶೇಖರ್, ಹಲೋ. ಏನಾಯ್ತು, ಸಿಕ್ತಾ ಕೆಲ್ಸ? ಹಾ, ಜಾಬ್ ಸಿಕ್ತು. ಸಾಯಂಕಾಲ ಸ್ಯಾಲ್ರಿ ಕೊಡ್ತಾರಂತೆ, ಇಸ್ಕೊಂಡ್ ಬಂದ್ಬಿಡ್ತೀನಿ. ನೀನು ಇಡೇ ಫೋನ್, ಇಂಟರ್ವ್ಯೂ ಆದ್ಮೇಲೆ ಮಾಡ್ತೀನಿ. ಹಲೋ, ಯಾರ್ ಸರ್? ಗರ್ಲ್ ಫ್ರೆಂಡಾ? ಅಲ್ಲ, ನಿನ್ ತಂಗಿ. ರಾಮಕೃಷ್ಣ, ಶೇಖರ್ ಅಲ್ವಾ? ಹೌದು. ಇಂಟರ್ವ್ಯೂ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು. ಸರಿ ಬನ್ನಿ, ಮ್ಯಾಟ್ರ್ ಮಾತಾಡ್ಕೊಳ್ಳೋಣ. ಏನ್ರಿ, ಲೋನಿಗೆ ಬಂದಾಗ ವಿಶ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಸಾರಿ, ಹೊರಗೋಗಿ ಮತ್ತೆ ಬರಲ್ಲ. ಅಮ್ಮ ಪರವಾಗಿಲ್ವೇ, ತಾವು ತುಂಬಾ ಚೆನ್ನಾಗೇ ಕಿಂಡಲ್ ಮಾಡ್ತೀರಾ. ಉದ್ಯೋಗ ಇಲ್ವಲ್ಲ ಸರ್. ಆಹಾ, ಕ್ವಾಲಿಫಿಕೇಶನ್ ನಾಟ್ ಬ್ಯಾಡ್. ಮತ್ತೆ ಇಷ್ಟು ವರ್ಷ ಕೆಲಸ ಯಾಕೆ ಸಿಕ್ಕಿಲ್ಲ ನಿಂಗೆ? ಬಂತು ಸರ್, ಸಂಬಳ ಸರಿ ಹೋಗಿಲ್ಲ ಅಂತ ನೋ ಅಂತ ಹೇಳ್ದ. ನಮ್ಮಲ್ಲಿ ಸಂಬಳ ಏನೋ ಜಾಸ್ತಿ ಕೊಡ್ತಾರೆ, ಹಾಗೆ ಅಪ್ಲಿಕೇಶನ್ಗಳು ಜಾಸ್ತಿ ಬರ್ತವೆ. ಅಷ್ಟು ಜನರ ಮಧ್ಯೆ ನಿನ್ಗೆ ಕೆಲಸ ಕನ್ಫರ್ಮ್ ಆಗ್ಬೇಕು ಅಂದ್ರೆ ನೀನು ನಮ್ಗೇನಾದ್ರೂ ಕೊಡ್ಬೇಕಾಗಿತ್ತಲ್ವಾ? ಏನ್ ಬೇಕು ಸರ್? ಕೋಪ ಯಾಕೆ ಬ್ರದರ್? ಮ್ಯಾಟ್ರ್ ಅರ್ಥ ಆಯ್ತಲ್ಲ. ಇಲ್ಲಿ ತಿಂಗಳಿಗೆ 40,000 ತಗೋಬೇಕಾದ್ರೆ 4 ಲಕ್ಷ ಡಿಪಾಸಿಟ್ ಇಡಬೇಕು. ಸಿಂಗಲ್ ಟೈಮ್ ಇನ್ವೆಸ್ಟ್ಮೆಂಟು. ಒಂದ್ ವೇಳೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಲಿ ಜಾಬ್ ಸಿಕ್ಕಿದ್ರೆ ಲೈಫ್ ಸೆಟ್ಲ್ ಆದಂಗೆ, ತಿರುಗಿ ನೋಡ್ಬೇಕಾಗಿಲ್ಲ. ದುಡ್ಡು ರೆಡಿ ಆಗಿದ ತಕ್ಷಣ ಎನಿ ಟೈಮ್ ಕಾಲ್ ಮಾಡು. ಆಲ್ ದ ಬೆಸ್ಟ್. ಇನ್ನೊಂದು ಸಿಗರೇಟ್ ಇದೆಯಾ ಬ್ರದರ್? ಇದೆ ಲಾಸ್ಟ್ ಬ್ರದರ್. ಶೇರ್ ಓಕೆನಾ ನಿಮ್ಗೆ? ನೀನು ಇಂಟರ್ವ್ಯೂಗೆ ಬಂದಿದ್ಯಾ? ಹಾ ಬ್ರದರ್. ನಿನಗೂ ದುಡ್ಡು ಕೇಳಿದ್ನ? ಅದಕ್ಕಿನ್ನ ವಿಚಿತ್ರ ಬ್ರದರ್. ಅಂದವಾಗಿರೋ ಹುಡುಗಿರಿದ್ರೆ ಪರಿಚಯ ಮಾಡಿಸೋ ಅಂತ ಹೇಳ್ತಿದ್ದಾರೆ. ಹುಡುಗಿ ಫಿಕ್ಸ್ ಆದ್ರೆ ಜಾಬ್ ಫ್ರೀ ಅಂತೆ. ನಿಜವಾಗ್ಲೂ? ಜಾಬ್ಗೋಸ್ಕರ ಇಂಥ ದರಿದ್ರ ಕೆಲಸನ ಮಾಡಕ್ಕಾಗುತ್ತಾ? ಕೆಲವು ಬೇಕು ಅಂದ್ರೆ ಕೆಲವೊಂದನ್ನು ಮಾಡಬೇಕು. ಹೇಯ್, ಯಾಕೆ ಬಿಸಾಕ್ತಾ ಇದೀಯಾ? 15 ರೂಪಾಯಿ ನನಗೆ ಕೊಡು. ಏನೋ ಕೆಲಸ ಸಿಕ್ತಾ? ಇಲ್ಲ ಕಣೋ, 4 ಲಕ್ಷ ಕೊಟ್ಟರೆ ಜಾಬ್ ಕೊಡ್ತಾರಂತ. ಇಲ್ಲಾಂದ್ರೆ ಹುಡುಗಿರನ್ನ ಸಪ್ಲೈ ಮಾಡ್ಬೇಕಂತ. ದುಡ್ಡಂತೂ ಕಟ್ಟಕ್ಕಾಗಲ್ಲ. ಈಗೇನ್ ಮಾಡೋದು? ಅದೇ ಯೋಚನೆ ಮಾಡ್ತಾ ಇದ್ದೀನಿ ಕಣೋ. ಒಳ್ಳೆ ಕೆಲಸ ಕಣೋ, ಸೆಟ್ಲೆ ಆಗ್ಬೋದು. ಹಾಗಾದ್ರೆ ಒಂದ್ ಕೆಲಸ ಮಾಡೋ, ಹೋಗಿ ಆ ಸೈದಲ್ನ ನೋಡು. ಇಂಥದಕ್ಕೆ ಅವನೇ ಕರೆಕ್ಟು. ಸರಿ. ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಆಪ್ ಜಸ್ಟ್ ನಂಬರ್ ಸಿಗಾ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ.
ಅಯ್ಯೋ ಅಣ್ಣ ನನ್ನ ಫೋನ್ ಅಣ್ಣ ಒಂದು ನಿಮಿಷ ನನ್ನ ಫೋನ್ ಅಣ್ಣ ಅಣ್ಣ ನನ್ನ ಫೋನ್ ಅಣ್ಣ ಅಲ್ಲಿ ಅಣ್ಣ ಅಯ್ಯೋ ಅಣ್ಣ ನನ್ನ ಫೋನ್ ಬಿದ್ದೋಗಿದೆ ಅಣ್ಣ ಫೋನ್ ಕೊಡಲಿ. ಏನಾಯ್ತಣ್ಣ? ನನ್ನ ಫೋನ್ ಕಳೆದೋಯ್ತಣ್ಣ. ಅಣ್ಣ ಸ್ವಲ್ಪ ನಿಮ್ಮ ಫೋನ್ ಕೊಡ್ತೀರಾ? ಹಲೋ ಮುರಳಿ, ಎಲ್ಲಿ ಹೊಟ್ಟೋದೆ ನೀನು? ಹಲೋ ಮುರಳಿ, ಏನಮ್ಮ ಆಚೆ ಬಾ ಬೇಗ. ಕದ್ದು ಕದ್ದು ಸಾಕಾಯ್ತು, ಹೊರಗಡೆ ಬಾಮ್ಮ. ಮುರಳಿ ಕೇಳಿಸ್ತಿದ್ಯಾ? ಬರ್ತಿದ್ಯಾ ಅಲ್ವಾ? ಮುರಳಿ, ನೀನ್ ಫೋನ್ ತೆಗಿಲಿಲ್ವಲ್ಲ, ತುಂಬಾ ಭಯ ಆಯ್ತು. ಬಾಯಾರಿಕೆ ಆಗ್ತಿದೆ. ಬೇಗ ಎಂಟ್ರಿ ಮಾಡ್ಕೊಳ್ಳಿ ಸರ್, ಹೋಗ್ಬೇಕು. ಸರ್ವರ್ ಡೌನ್ ಇದೆ. ಇದೊಂದು ಹೇಳ್ತೀರಪ್ಪ ಯಾವಾಗ? ಆಗುಂಬೆ ಫಸ್ಟ್ ಬಸ್ ಬಂತಣ್ಣ. ಬಂದಿದೆ. ಆ ಬಸ್ ಕಂಡಕ್ಟರ್ ನಾನೇ. ಏನಾಗ್ಬೇಕು? ಏನಾರು ಕಳ್ಕೊಂಡ್ಯಾ? ಇಲ್ಲ ಅಣ್ಣ, ಸೋಮೇಶ್ವರದಲ್ಲಿ ಒಬ್ಳು ಬಸ್ ಹತ್ತದ್ಲು. 19-20 ವರ್ಷ ಇರ್ಬೋದು. ಬೆಳ್ಳಗಿದ್ಲಲ್ಲ ಆ ಹುಡುಗಿನ? ಈಗ ತಾನೇ ಆ ಕಡೆ ಹೋದ್ಲು, ನೋಡ್ದೆ ಬಾಸು. ಫೋನ್ ಮಾಡು. ನನ್ನ ಫೋನ್ ಕಳೆದೋಯ್ತಣ್ಣ. ನನ್ನ ಫೋನಿಂದ ಮಾಡು. ಅವಳ ನಂಬರ್ ಗೊತ್ತಿಲ್ಲ. ಇಂಪಾರ್ಟೆಂಟ್ ನಂಬರ್ ನೆನ್ಪಿಟ್ಕೊಂಡಿಲ್ಲ ಅಂದ್ರೆ ಹೆಂಗೆ? ಒಂದ್ಸರಿ ನನ್ನ ನಂಬರ್ಗೆ ಮಾಡಿ ನೋಡ್ತೀನಿ. ಇಷ್ಟೊತ್ತು ಇಲ್ಲೇ ಇದ್ಲು ಬಾಸ. ನಿಮ್ ಫೋನ್ ಕನೆಕ್ಟ್ ಆಯ್ತಾ? ಇಲ್ಲ ಅಣ್ಣ, ಈಗ ತಾನೇ ರಿಂಗ್ ಆಯ್ತು, ಮತ್ತೆ ಸ್ವಿಚ್ ಆಫ್ ಬರ್ತಾ ಇದೆ. ಅವನು ಜಯಪಿರ್ತಾನೆ. ಸರಿ, ಮುಂದಕ್ಕೆ ಹೋಗಿ ನೋಡೋಣ ಬನ್ನಿ. ಹೋಗ್ಲಿ. ಆ ಹುಡುಗಿ ಡ್ರೆಸ್ ಕಲರ್ ಗೊತ್ತಾ? ಅದನ್ನೆಲ್ಲ ಗಮನಿಸಿಲ್ಲ ಬಾಸು. ಬಾಸು ಅಲ್ಲೋಡು, ಆ ಹುಡುಗಿನೇ. ಎಲ್ಲೋ ಡ್ರೆಸ್ಸು. ಥ್ಯಾಂಕ್ಸ್ ಅಣ್ಣ, ಬರ್ತೀನಿ. ಒಳ್ಳೇದಮ್ಮ. ಸತ್ಯ, ನೀವು ಮಿಸ್ಟೇಕ್ ಮಾಡ್ಕೊಂಡ್ರೆ ಮೊದಲೇ ಹೇಳೋಣ ಅನ್ಕೊಂಡೆ. ನಾನು ಫೋನ್ ಕೊಡಬೇಕು ಅಂತ ಬಂದೆ. ಮುರಳಿ ಅಲ್ವಾ? ಹೌದು. ನೀವು? ನಿಮ್ಮ ಫೋನ್ ನನಗೆ ಸಿಕ್ತು. ಅವನು ನಿನ್ ಫೋನ್ ಆನ್ಸರ್ ಮಾಡಿದ್ದಕ್ಕೆ ನೀನು ಅನ್ಕೊಂಡು. ಪರವಾಗಿಲ್ಲ ಬಿಡು. ಉಸಿರು ಕಟ್ಟಾಗ್ತಿದೆ, ಹೊರಗಡೆ ಹೋಗೋಣ. ಸರಿ. ನಿನಗಾಗಿ
ನಿನ ಸಲುವಾಗಿ ನಿನ ಒಲವಾಗಿ ಬೇಡುವೆ ದೇವರ ನಿನಗಾಗಿ ನಡೆಯೋಕಾಗಿ ನಿನ ಜೊತೆಯಾಗಿ ಬದುಕುವೆ ಎಂದಿಗೂ ಈ ಕಣ್ಣಿನಲ್ಲಿ ಕನಸು ಗೂಡು ಕಟ್ಟಿದೆ ನಿನ್ನಾಸೆಯಲ್ಲಿ ಮನಸ್ಸು ಬೀಡು ಬಿಟ್ಟಿದೆ ನಿನಗಾಗಿ ನಿನ ಸಲುವಾಗಿ ಬೇರೆ ಎಲ್ಲಿಗಾದ್ರೂ ಹೋಗೋಣವಾ? ಯಾಕೆ ಇಂಥ ಧೈರ್ಯ ನಂಗಂತ ದೇವರಾಣಿ ನಾ ಕಾಣೆ ಏನಿಂತ ಆನಂದ ತಂದೆ ನಂಬಲಾರೆ ನಿನ್ನಾಣೆ ಇಷ್ಟೆಲ್ಲ ಗರಿಯನ್ನು ಬಚ್ಚಿಟ್ಟು ನಾ ಕೂತೆ ಏತಕ್ಕೆ ಇಂಥ ಚಂದ ಗೂಡೊಂದು ಸೇರೋದಕ್ಕೆ ಬೆಳಗ್ಗೆ ಬಸ್ ಹತ್ತದಾಗ್ಲಿಂದಾನು ನಾನು ಇಷ್ಟೊಂದು ಆರಾಮಾಗಿರೋದು ಇಲ್ಲಿಗೆ ಬಂದ ಮೇಲೇನೆ ಗೊತ್ತಾ? ಹೌದಾ? ಇಲ್ಲಿದ್ರೆ ನಿಮ್ ಮನೆ ತರನೇ ಅನಿಸ್ತಿರ್ಬೇಕು. ನಿನ್ ನಗು ತುಂಬಾ ಚೆನ್ನಾಗಿದೆ. ಹೌದು, ಬೀಚ್ ಯಾವಾಗ ತೋರಿಸ್ತೀಯ ನಂಗೆ? ಸಂಜೆ ಹೋಗೋಣವಾ? ಸಮುದ್ರನ ಸಂಜೆನೆ ನೋಡ್ಬೇಕು. ಒಂದ್ ಸೆಲ್ಫಿ ತಗೊಳ್ಳೋಣವಾ? ಮುರಳಿ, ನಿನ್ ಫೋನ್ ತಂದ್ಕೊಟ್ಟವ್ನು ಅವನೇ ತಾನೆ? ಫಾಲೋ ಮಾಡ್ತಿರ್ಬೇಕು. ಸರಿ, ಹೊರಟೋಗೋಣ ಬಾ. ನಾವ್ ಎಲ್ಲಿಗೆ ಹೋದ್ರೂ ಹಿಂದೆನೆ ಬರ್ತಾನೆ. ಸರಿ, ಹೋಗಲ್ಲ. ಮುರಳಿ ಬೇಡ, ಏನೂ ಆಗಲ್ಲ. ಅವ್ನು ಬರ್ತಾ ಇದ್ದಾನೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏನಣ್ಣ, ಏನ್ ನಡೀತಾ ಇದೆ? ಅದೇ ನಿನ್ನ ಕೇಳ್ತಾ ಇದ್ದೀನಿ, ಏನ್ ನಡೀತಾ ಇದೆ? ನಮ್ಮನ್ನ ಯಾಕಣ್ಣ ಫಾಲೋ ಮಾಡ್ತಿದ್ದೀರಾ? ಭುಜದ ಮೇಲೆ ಕೈ ಹಾಕ್ತಾ ಇದೆಯಲ್ಲ, ಹೀರೋನ. ಹಾಗಲ್ಲಣ್ಣ, ನಮ್ನ ಯಾಕೆ ಫಾಲೋ ಮಾಡ್ತಿದ್ದೀರಾ? ಕೈ ಇಡ್ಬೇಡ ಅಂತ ಹೇಳ್ದೆ ತಾನೆ? ಮುರಳಿ, ಅವನೇ ತಾನೇ ನಮ್ಮ ಹಿಂದೆ ಬರ್ತಾ ಇರೋದು. ಬೇಡ, ಹೋಗೋಣ ಬಾ. ಮುರಳಿ, ಗಲಾಟೆ ಬೇಡ. ಮುರಳಿ, ಸತ್ಯ. ಸತ್ಯ. ಸೈಡ್ ಬನ್ರಿ, ಸೈಡ್ ಬನ್ನಿ. ಈ ಕಡೆ ಬನ್ರಿ. ಹೋಗ್ರಿ ಆ ಕಡೆ. ಏನ್ ನಡೀತಿದೆ ಇಲ್ಲಿ? ಹೊಡೆದಾಡ್ಕೊಂಡ್ರು ಸರ್. ಈಗ ತಾನೇ ಒಬ್ಬ ಹೊಡ್ಬಿಟ್ಟೋದ ಸರ್. ಇವನೇ ಆ ಹುಡುಗಿನ ತಳ್ಳಿರೋದು. ಸರಿ, ನಾವು ನೋಡ್ಕೋತೀವಿ, ನೀವು ಹೊರಡಿ. ಯಾವೂರಪ್ಪ ನಿಂದು? ಬೆಳ್ತಂಗಡಿ ಸರ್. ಇಲ್ಲಿಗೆ ಯಾಕೆ ಬಂದಿದ್ಯಾ? ಇಂಟರ್ವ್ಯೂಗೆ ಬಂದಿದ್ದೆ ಸರ್. ಬಂದವನು ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ಯಾಕೆ ಬೇಕು ಈ ಗಲಾಟೆ ಎಲ್ಲ? ನಡಿ, ಹೋಗು. ಹೋಗಿ ನಡೀರಿ, ನಡೀರಿ. ಹೋಗಿ. ಹೋಗ್ತಿರ್ಬೇಕು, ಹೋಗ್ತಿರ್ಬೇಕು. ಹೋಗಿ. ಏಯ್, ನಿನ್ಗೆ ಹೋಗ್ರಮ್ಮ. ಹೋಗ್ರಿ, ಎಲ್ಲ ಬಾರ್ದು. ಏ ನೋಡವ, ಚೆನ್ನಾಗೈತೆ. ಇಲ್ಲ ಕಣವ, ನೆನ್ನೆನೆ ಕಿತ್ತಿದ್ದು. ನೀನೇನೋ ಅಂತೀಯ, ನೋಡವ. ಬೇಗ ಬೇಗ ಮುಗಿಸ್ರ, ಟೈಮ್ ಆಗುತ್ತೆ.
ಏನಪ್ಪ ಹೇಗಿದೀಯಾ? ಯಾವಾಗ? ಈಗ ಎಲ್ಲಿದ್ಯಾ ನೀನು? ಅಲ್ಲೇ ಇರೋ 1/4 ಗಂಟೆ ಬರ್ತೀನಿ. ಇದು ಚೆನ್ನಾಗಿದೆ ಅಲ್ವಾ? ಈ ಕಲರ್ ಸೆಟ್ ಆಗತ್ತೆ. ಏನಾಯ್ತು? ಪೆಟ್ಬಿತ್ತ? ಪರವಾಗಿಲ್ಲ, ನಂಗೇನಾಗಿಲ್ಲ. ಇದೊಂದು ಕೊಡಿ ಅಣ್ಣ. ಮತ್ತೆ ನನ್ನ ಸೈಜ್ ಟೀ ಶರ್ಟ್ ಇದ್ರೆ ತೋರಿಸಿ. ಜೋರಾಗಿ ಒದೆ ಬಿದ್ದಿರೋಂಗಿದೆ, ರಕ್ತ ಬೇರೆ ಬರ್ತಿದೆ. ಆಸ್ಪತ್ರೆಗೆ ಹೋಗೋಣ? ಬೇಕಾಗಿಲ್ಲ. ಯಾವ ಕಡೆ ಹೋದ? ಆ ಕಡೆ ಹೋದ. ಅದು ಹಸುವಾಗ್ತಾ ಇದೆಯಾ? ಹಾ, ಹಸುವಾಗ್ತಾ ಇದೆಯಾ? ಆಗ್ಲೇ ಆಗ್ತಿತ್ತು, ಈಗಿಲ್ಲ. ನೀನು ಫೋನ್ ಇಡು ವಸು, ಆಮೇಲೆ ಮಾಡ್ತೀನಿ. ತಮ್ಮ ಅವ್ನು ಮಿಸ್ ಆದ ಅಂತೀಯಾ? ಅವನಿಗೆ ಹೊಡಿದೆ, ನಾನು ಈ ಊರಿಂದ ಹೋಗಲ್ಲ. ಸರಿ, ಎಣ್ಣೆ ಹಾಕೋಣವಾ? ಪಕ್ಕದಲ್ಲಿದೆ ನಮ್ಮ ಹುಡುಗನ್ ಬಾರು. ಅವನನ್ನು ಸುಮ್ಮನೆ ಬಿಡಲ್ಲ. ನನ್ನ ಬಗ್ಗೆ ಗೊತ್ತು ತಾನೆ. ಅವ್ರು ಎಲ್ಗೂ ಹೋಗಿರಲ್ಲ, ಇಲ್ಲೇ ಎಲ್ಲಾದ್ರೂ ಇರ್ತಾರೆ. ನಾನು ನೋಡ್ಕೋತೀನಿ, ಬಾ. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ನಾವು ಫ್ರೆಶ್ ಆಗಕ್ ಬಂದಿದೀವಿ ಅಷ್ಟೇ. ಅಷ್ಟೇನಾ? ಆ ಶರ್ಟ್ ತೆಕ್ಕೊಡು, ಒಗದ್ ಕೊಡ್ತೀನಿ. ಸರಿ. ಏನಾ? ನೀರ್ ತಂದೆ ಅಣ್ಣ. ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಣ್ಣ. ಏನಾದ್ರೂ ಬೇಕಂದ್ರೆ ಕರೆಯೋಣ, ಕೆಳಗಡೆನೆ ಇರ್ತೀನಿ. ತಪ್ಪಿಸ್ಕೊಂಡಿದ್ದಾರೆ ಅನ್ಸುತ್ತೆ ಸೈದು. ಅವನಿಗೆ ಅಲ್ಲೇ ಚೆನ್ನಾಗಿ ಕೊಡ್ಬೇಕಿತ್ತು ತಮ್ಮ. ಜನ ಬಂದ್ಬಿಟ್ರು, ಮಧ್ಯದಲ್ಲಿ ಪೊಲೀಸವ್ರು ಬೇರೆ. ನೀನ್ ಫ್ರೆಶ್ ಆಗು, ತಿನ್ನಕ್ಕೆ ಏನಾದ್ರು ತರ್ತೀನಿ. ಬೇಗ ಬಂದ್ಬಿಡು. ಬಾಗ್ಲಾಕು. ಇಲ್ಲಿಲ್ಲ, ಪಕ್ಕದಲ್ಲೇ ಅಂಗಡಿ ಇದೆ, ಅಲ್ಲಿ ಸಿಗುತ್ತೆ. ಹಲೋ ಲಕ್ಷ್ಮಿ. ಹಲೋ, ಈ ತಟ್ಟಿ ಎಲ್ಲ ಹೊಟ್ಟೋಗಿದ್ಯೆ? ಫೋನ್ ಯಾಕೆ ತೆಗಿತಿಲ್ಲ? ಅದೊಂದು ದೊಡ್ಡ ಕಥೆ, ಆಮೇಲೆ ಹೇಳ್ತೀನಿ ಬಿಡು. ಸರಿ, ಅವನ ಮೀಟ್ ಮಾಡಿದ್ಯಾ? ಹಾ, ಮೀಟ್ ಮಾಡ್ದೆ. ಹೇಗಿದ್ದಾನೆ? ಸೂಪರ್ ಆಗಿದ್ದಾನೆ. ಹೌದಾ? ಪಕ್ಕದಲ್ಲೇ ಇದ್ದಾನಾ? ಇಲ್ಲ, ಈಗಷ್ಟೇ ಹೊರಗೆ ಹೋದ. ಹೊರಗ? ಎಲ್ಲಿದ್ಯಾ ನೀನು? ನಾನು ಲಾಡ್ಜ್ ಅಲ್ಲಿದ್ದೀನಿ. ಲಾಡ್ಜ್ ಅಲ್ಲ, ಏನೇ ಮಾಡ್ತಿದ್ಯಾ ನೀನು? ಹುಚ್ಚೇನಾದ್ರೂ ಹಿಡ್ದಿದ್ಯಾ? ಅಪ್ಪ ಕೂಗ್ಬೇಡ್ವೆ, ನೀನ್ ಅನ್ಕೊಳ್ಳೋ ಥರ ಏನಿಲ್ಲ. ನಾವ್ ಪಾರ್ಕ್ಗೆ ಹೋಗಿದ್ದಾಗ ನಾನ್ ಕೆಳಗ್ ಬಿದ್ದೆ, ಡ್ರೆಸ್ ಗಲೀಜಾಯ್ತು, ಬದಲಾಯಿಸ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದೆ. ಇನ್ನೂ ತುಂಬಾನೇ ನಡೀತು, ಆದ್ರೆ ಅಲ್ಲಿಗೆ ಬಂದ್ಮೇಲೆ ಎಲ್ಲ ಹೇಳ್ತೀನಿ. ಸರಿ ಸರಿ,
ಹುಷಾರು, ಸಂಜೆ ಬಸ್ಸಿಗೆ ಬರ್ತಿದ್ಯಾ ತಾನೆ? ಈಗ ತಾನೇ ಅಮ್ಮ ಕೇಳಿದ್ರು ನೀನ್ ಎಲ್ಲಿ ಅಂತ. ಏನ್ ಹೇಳ್ದೆ ಮತ್ತೆ? ಮ್ಯಾಚಿಂಗ್ ಜಾಕೆಟ್ ತರೋದಕ್ಕೆ ಸಿಟಿಗೆ ಹೋಗಿದ್ಯಾ ಅಂದೆ. ಹಲೋ ಸತ್ಯ, ಕೇಳಿಸ್ತಿದ್ಯಾ? ಹಲೋ ಸತ್ಯ. ಲಕ್ಷ್ಮಿ, ಮತ್ತೆ ನನ್ ಫೋನ್ ತಗೊಂಡು ಹೋದ್ಯಾ? ಇಲ್ಲೇ ಇದೀನದ್ಕೆ. ಹಲೋ. ಸತ್ಯ. ಹಾ, ನೀವ್ಯಾರು? ಮುರಳಿ ಇಲ್ವಾ? ಈಗಷ್ಟೇ ಹೊರಗೆ ಹೋದ. ಓ, ನಾನು ಅವನಿಗೆ ಕಾಲ್ ಮಾಡ್ತೀನಿ ರೀ. ಅಣ್ಣ ಆಟೋ ಎಸ್ಕೆ ಲಾಟ್ ಬರ್ತೀರಾ? ಎಲ್ಲಿಗೆ? ಎಸ್ಕೆ ಲಾಟ್. ಸೈದು, ಅವ್ನು ಈಗಲೇ ನೋಡಿದೆ. ಬಾ 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 ಬಾ. ಏಯ್, ದುಡ್ಡು ಆಮೇಲೆ ಕೊಡ್ತೀನಿ ಕಣ. ಸರಿ. ಯಾವ ಕಡೆ ಹೋದ ನೋಡ್ದ್ಯಾ? ಈ ಸಂಧಿಯಲ್ಲಿ ಹೋದ. ಆಟೋ ಹಿಂದೆ ಶಿವ ಅಂತ ಬರ್ತಿದ್ದ. ಅಕ್ಕ ನೀನ್ ಯಾವಾಗ ಬಂದೆ? ತುಂಬಾ ಹೊತ್ತಾಗಿಲ್ಲ ಬಿಡು. ಹೌದಾ? ಅಲ್ವೋ, ಏನು ಮುರಳಿ ನೀನು? ಏನಾಯ್ತಕ್ಕ? ನಿನ್ ಫೋನ್ಗೆ ಏನಾಗಿದೆ? ಅದೊಂದ್ ದೊಡ್ಡ ಕತೆ. ಅಕ್ಕನ ಜೊತೆ ಮಾತಾಡ್ದ್ಯಾ? ಅವ್ರೇನು ಮಾತಾಡ್ಲಿಲ್ಲ. ಇವರು ಸಾವಿತ್ರಿ ಅಕ್ಕ, ನನಗೆ ತುಂಬಾ ಬೇಕಾದವರು. ಈ ಲಾಡ್ಜ್ ಇವ್ರದೇ. ತುಂಬಾ ಮುದ್ದಾಗಿದ್ದಾಳೆ. ನಿನ್ ಸೆಲೆಕ್ಷನ್ ಯಾವಾಗ್ಲೂ ಸೂಪರೇ ಮುರಳಿ. ಹೌದು, ನೀವಿಬ್ರು ಇವತ್ತೇ ಅಲ್ವಾ ಬ್ರಹ್ಮಾವರಕ್ಕೆ ಹೋಗ್ತಾ ಇರೋದು? ಎಲ್ಲಿಗೆ? ಅಕ್ಕ ಒಂದ್ ಸ್ವಲ್ಪ ಬರ್ತೀಯಾ? ಅದ್ ಹಾಗಲ್ಲ ಮುರಳಿ, ಏನಾಯ್ತು? ನೀನ್ ಹೊರಗಡೆ ಬಾ, ಹೇಳ್ತೀನಿ. ಮುರಳಿ, ಸುಮ್ನೆ ಬಾ ಅಕ್ಕ, ಹೇಳ್ತೀನಿ. ಕೈ ಬಿಡಲೇ. ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ನ ನೋಡೋದಕ್ಕೆ. ನಿಧಾನಕ್ಕೆ ಮಾತಾಡು. ಅವನು ನನಗ್ ಫೋನ್ ಮಾಡಿ ಸಾಯಿಸ್ತಾ ಇದ್ದಾನೆ. ನಾನ್ ನಿನಗ್ 100 ಸಲ ಫೋನ್ ಮಾಡಿದ್ದೀನಿ. ಒಂದ್ಸಲ ನಾಟ್ ರೀಚಬಲ್, ಇನ್ನೊಂದ್ಸಲ ಸ್ವಿಚ್ ಆಫ್. ಬಸ್ ಸ್ಟ್ಯಾಂಡ್ ಅಲ್ಲಿ ಫೋನ್ ಲಿಫ್ಟ್ ಮಾಡಿ ಯಾಕೋ ಮಾತಾಡ್ಲಿಲ್ಲ? ಎಲ್ಲಿಗೆ ಹೋದ್ರು ಇಲ್ಲಿಗೆ ಬರ್ದೇ ಇರಲ್ವಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಈಗ ಅವಳನ್ನ ಬ್ರಹ್ಮಾವರಕ್ಕೆ ಕರ್ಕೊಂಡು ಹೋಗಕ್ಕಾಗಲ್ಲ. ಟೈಮ್ ನೋಡ್ಕೊಂಡು ನಾನೇ ಕರ್ಕೊಂಡು ಹೋಗ್ತೀನಿ. ಏನು ನಾಟಕ ಆಡ್ತಿದ್ಯಾ? ದುಡ್ಡು ತಗೊಂಡಿರೋದನ್ನ ಮರ್ತು ಬಿಟ್ಯಾ? ನನ್ಗೆಲ್ಲ ನೆನ್ಪಿದೆ, ಯಾವಾಗ ಏನ್ ಮಾಡ್ಬೇಕು ಅಂತ ಗೊತ್ತಿದೆ. ನೀನ್ ಹೋಗು. ಅವನಿಗೆ ಫೋನ್ ಮಾಡಿ ಹೇಳು, ಪ್ರೆಷರ್ ಕೊಡ್ಬೇಡ ಅಂತ. ಫೋನ್ ಮಾಡೋನ್ಗೆ. ಪೆಟ್ರೋಲ್ ಖಾಲಿ ಆದಂಗಿದೆ. ಇನ್ನೊಂದು ಗಾಡಿ ಕಳ್ಸೋ, ಬೇಗ ಕಳ್ಸೋ. ಗಾಂಧಿನಗರ ಅನ್ಸುತ್ತೆ. ಹಾ ಹೌದು, ಅಲ್ಲೋಡು, ಅದೇ ಅಡ್ಡು. ಲೇ ಸ್ಟಾರ್ಟ್ ಆಯ್ತು. ಹತ್ತು. ಏಯ್ ನಿಲ್ಸೋ. ಅಣ್ಣ, ಆಗ್ಲೇ ಒಬ್ಬ ಹತ್ತದ್ನಲ್ಲ, ಎಲ್ಲಿ ಬಿಟ್ರಿ? ಎಸ್ಕೆ ಲಾಡ್ಜ್ ಅಲ್ಲಿ ಬಿಟ್ಟೆ. ಅವನಿಗೆ 2 ಫೋಟೋ ಅಂತ ಕಳ್ಸು. ಜೊಲ್ ನನ್ ಮಗ ಸಾಯ್ತಿದ್ದಾನೆ. ನೀನು ಕೈ ಮುಗಿತೀನಿ, ಹೋಗಕ್ಕ. ಲೋ, ಆ ಹುಡುಗಿ ಇನ್ನೂ ಎಳೆದು ಕಣೋ. ಹುಚ್ಚುಚ್ಚ ಕೆಲ್ಸಗಳನ್ನ ಮಾಡ್ಬೇಡ. ನೀನು ಹೋಗಕ್ಕ. ನಮ್ಮ ಅಕ್ಕ ಹಾಗೆ ಏನೇನೋ ಮಾತಾಡ್ತಾ ಇರ್ತಾಳೆ. ಯಾಕೆ ತಿಂದಿಲ್ಲ? ಬ್ರಹ್ಮಾವರಕ್ಕೆ ಯಾಕೆ ಹೋಗ್ಬೇಕು? ಬ್ರಹ್ಮಾವರ ಅದೆಲ್ಲ ಏನೂ ಇಲ್ಲ. ನಮ್ಮ ಅಕ್ಕ ಸುಮ್ಮನೆ ಹೇಳಿದಾಳೆ. ನಾವಿಬ್ರು ಮೊದಲನೇ ಸರಿ ಮೀಟ್ ಆಗ್ತಿರೋದು ಅಂತ ನಮ್ಮ ಅಕ್ಕಂಗೆ ಗೊತ್ತಿಲ್ಲ. ನಾನು ಹೋಗ್ಬೇಕು ಮುರಳಿ, ಬಸ್ ಸ್ಟಾಪಿಗೆ ಬಿಟ್ಬಿಡು. ಇಷ್ಟು ಬೇಗನಾ? ಇಲ್ಲ, ನಾನು ಹೋಗ್ಬೇಕು. ನನ್ನ ಬಸ್ ಸ್ಟಾಪಿಗೆ ಬಿಡು. ನೀನೇನು ತಿನ್ಲೇ ಇಲ್ಲ. ಪರವಾಗಿಲ್ಲ, ತಿನ್ನು, ಆಮೇಲೆ ಹೋಗೋಣ. ಹಸುವಿಲ್ಲ ಮುರಳಿ.
ಅಯ್ಯೋ ಹೇಳ್ತಿದ್ದೀನಲ್ಲ, ತಿನ್ನು ಹೋಗೋಣ. ನಾನ್ ಮನೆಗೆ ಹೋಗ್ಬೇಕು ಮುರಳಿ. ಹಾ ಹೋಗೋಣಂತೆ. ಕುತ್ಕೋ 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 ಕುತ್ಕೋ. ಇವಾಗೇನು ನಿನ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಅಷ್ಟೇ ಅಲ್ವಾ? ಸತ್ಯ 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 ಇಲ್ಲಿ ನೋಡು. ಈಗೇನು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಲ್ವಾ? ಸರಿ, ನಾನೇ ಕರ್ಕೊಂಡು ಹೋಗ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊರಡೋಣ, ಓಕೆನಾ? ಈ ದಿನಕ್ಕೋಸ್ಕರ ನಾವು ಎಷ್ಟು ದಿನದಿಂದ ಕಾಯ್ತಿದ್ವಿ ಹೇಳು. ಹೀಗೆ ಹೋಗ್ತೀನಿ ಅಂದ್ರೆ ಹೇಗೆ? ಬಿಡು ಮುರಳಿ, ನನ್ನ ಹೋಗಕ್ ಬಿಡು. ಸತ್ಯ, ನನ್ನ ಮಾತು ಕೇಳು. ಬಿಡು ಮುರಳಿ, ನೋವ್ತಾ ಇದೆ. ನೋವ್ತಾ ಇದೆಯಾ? ಮತ್ತ್ಯಾಕೆ ನನ್ನ ಆಟ ಆಡಿಸ್ತಾ ಇದೆಯಾ? ಸ್ವಲ್ಪ ಹೊತ್ತಲ್ಲಿ ಹೋಗೋಣ ಅಂತ ಹೇಳ್ದೆ ತಾನೆ. ಸ್ವಲ್ಪ ಹೊತ್ತಲ್ಲಿ ಹೋಗೋಣ ಅಂತ ಹೇಳ್ದೆ ತಾನೆ. ಸತ್ಯ ಸತ್ಯ ಹಂಗಲ್ಲ, ಒಂದ್ಸರಿ ಸತ್ಯ ನನ್ನ ಮಾತು ಕೇಳು. ಸತ್ಯ ಸತ್ಯ, ಒಂದ್ ನಿಮಿಷ. ಬಿಡು ಮುರಳಿ. ಸತ್ಯ, ಯಾಕಿಷ್ಟು ಭಯ ಪಡ್ತಾ ಇದೆಯಾ? ಸತ್ಯ ಸತ್ಯ ಹೋಗೋಣ ಅಂದ್ರೆ ತಾನೆ. ಸತ್ಯ ಹೋಗೋಣ ಅಂತ ಹೇಳಿದೆ ತಾನೆ. ಸತ್ಯ ಮತ್ತೆ ಏನಾಯ್ತು? ಮತ್ತೆ ಸೇಮ್ ಪ್ರಾಬ್ಲಮ್. ಅಣ್ಣ ಎಸ್ಕೆ ಲಾಡ್ಜಲ್ಲಿ ಅಲ್ಲಿ ರೈಟ್ಗೆ ಹೋಗಿ. ಸ್ವಲ್ಪ ಹೊತ್ತಲ್ಲಿ ಬಿಡ್ತೀನಿ ಅಂತ ಹೇಳಿದೆ ತಾನೆ. ಯಾಕೆ ಕಚ್ದೆ? ನಡಿಯೋ ನನ್ನ ಮಗನೇ. ಎಲ್ಲೋ ಅವನು? ಕೂಗಿದ್ರೆ ಸಾಯಿಸ್ಬಿಡ್ತೀನಿ. ಹುಡುಗಿ ಎಲ್ಲಿದ್ದಾಳು? ಹೇಳು, ಎಲ್ಲವಳು? ಅವಳಿಗೇನಾದ್ರೆ ನಿಂಗೇನೋ? ಅವಳೆ ನಿನ್ ತಂಗಿನ? ಯಾರೋ ನೀವು? ಏನ್ ನಡೀತಾ ಇದೆ ಇಲ್ಲಿ? ಫೈಟ್ ನಡೀತಾ ಇದೆ, ನೋಡ್ತೀಯಾ? ಯಾವನು ಇವ್ರನ್ನ ಒಳಗಡೆ ಬಿಟ್ಟಿದ್ದು? ಯಾರು ಫೋನ್ ಮಾಡ್ತಾ ಇದೀಯಾ? ಪೊಲೀಸ್ನವ್ರಗ? ಈ ಏರಿಯಾ CI ದಾಸ್ ಗೊತ್ತಾ? ನಂಬರ್ ಎದುರು ಕೊಡ್ಲಾ? ಹೇಳಲೆ, ಆ ಹುಡುಗಿ ನೆಲ್ ಬಚ್ಚಿಟ್ಟಿದ್ಯಾ? ಹೇಳೋದಿಲ್ಲ ಕಣ.
ಸೈದುಲು ಇದೆಯಾ? ಡೋರ್ ತೆಗಿ. ಬಾಗ್ಲು ತೆಗಿ ಸತ್ಯ. ಸತ್ಯ, ಬಾಗ್ಲು ತೆಗಿ. ನೀನ್ ತೆಗೆದೆ ಹೋದ್ರೆ ನಾನೇ ಬಾಗ್ಲು ಹೊಡಿತೀನಿ ಸತ್ಯ. ಹೆದರ್ಕೋಬೇಡ, ನಿನಗಿನ್ನೇನಾಗಲ್ಲ. ರೀಚಾರ್ಜ್ ಮಾಡಿ. 99 ರೀಚಾರ್ಜ್ ಅರ್ಜೆಂಟ್ ಅಣ್ಣ. ಮೊದಲು ಅದು ಮಾಡಿ ಅಣ್ಣ. ನಂಬರ್ ಹೇಳಮ್ಮ. 9247 0033. ಆಟೋ ಬೇಕಂದ್ರೆ ಕಾಲ್ ಮಾಡಿ, ಹಿಂದೆ ನನ್ನ ನಂಬರ್ ಇದೆ. ಅವನ ಫೋನ್ ನನಗೆ ಸಿಕ್ಕಿದಾಗ ಅದಕ್ಕೊಂದು ಕಾಲ್ ಬಂತು. ಹಲೋ ಮುರಳಿ, ಸತ್ಯ ಊರಿಗೆ ಬಂದ್ಲಾ ಇಲ್ವಾ? ಈಗ ನಿನ್ ಜೊತೆನೇ ಇದ್ದಾಳ? ನೋಡಕ್ ಹೇಗಿದ್ದಾಳೆ? ಒಳ್ಳೆ ದುಡ್ಡು ಸಿಗುತ್ತೇನೋ ನಮ್ಗೆ. ಆ ಬ್ರಹ್ಮಾವರ ಸೇಟು ತಲೆ ತಿಂತಾ ಇದ್ದಾನೆ ಕಣೋ. ಏನಾಯ್ತು? ಯಾಕೋ ಏನೂ ಮಾತಾಡ್ತಿಲ್ಲ? ಮುರಳಿ, ಮಾತಾಡೋದು ಕೇಳಿಸ್ತಿದ್ಯೋ ಇಲ್ವೋ? ಆಗ್ಲೇ ಅವನ ಪ್ಲಾನ್ ಏನು ಅಂತ ಅರ್ಥ ಆಯ್ತು. ಅದಕ್ಕೆ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದ. ಏನಂತ ಇದ್ದಾಳೆ? ಓಕೆನಾ? ಎಲ್ಲಿ? ಅವಳಿಗೊಂದ್ಸಲ ಫೋನ್ ಕೊಡು. ಮಾತಾಡು. ಹಲೋ. ಹಲೋ, ಹಾಯ್. ನನ್ನ ಹೆಸರು ವಸುಂಧರಾ. ನಿನ್ನ ಹೆಸರೇನು? ಒಂದು ಹುಡುಗಿಯಾಗಿ ನೀನ್ ಇವಾಗ ಹೇಗ್ ಫೀಲ್ ಆಗ್ತಿದ್ಯಾ ಅಂತ ನನ್ಗೆ ಅರ್ಥ ಆಗುತ್ತೆ. ದೂರ ಇದ್ಕೊಂಡು ಧೈರ್ಯ ಹೇಳೋದು ಈಸಿ ಆಗಿರತ್ತೆ, ಆದ್ರೆ ನಿನ್ ಜಾಗದಲ್ಲಿದ್ರೆ ಗೊತ್ತಾಗುತ್ತೆ ಆ ನೋವೇನು ಅಂತ. ಇದೆಲ್ಲ ಒಂದು ಆಕ್ಸಿಡೆಂಟ್ ಅನ್ಕೋ. ಯಾಕೇನು ಮಾತಾಡ್ತಿಲ್ಲ? ಸರಿ, ಒಂದ್ಸಲ ಆರ್ಕೆಗೆ ಫೋನ್ ಕೊಡು. ಹೇಳು. ಹೇಳಿ ಸರ್, ಇವಾಗ ರಿಲ್ಯಾಕ್ಸ್ ಆದ್ರ? ಅವಳಿಗೆ ಏನಾಗುತ್ತೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ರಲ್ಲ. ಅಲ್ಲ, ಯಾರಾದ್ರೂ ಪ್ರಾಬ್ಲಮ್ ಅಲ್ಲಿದ್ರೆ ನಿನಗ್ ನೋಡಕ್ ಆಗಲ್ಲ ಅಲ್ವಾ? ಅದಕ್ಕೆ ನೀನಂದ್ರೆ ನನ್ಗೆ ಅಷ್ಟೊಂದಿಷ್ಟ. ಐ ಆಮ್ ಪ್ರೌಡ್ ಆಫ್ ಯು ಆರ್ಕೆ. ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ಮುಖ ಕೂಡ ತೋರಿಸ್ಬೇಡ ಅಂತ ಹೇಳ್ದ. ಹೊಸು ಕಾಫಿ ತಗೊಳ್ಳೆ. ಕೆಲ್ಸ ಏನ್ ಬಿಡು, ಯಾವತ್ತಾದ್ರೂ ಸಿಗತ್ತೆ. ಮೊದ್ಲು ನೀನ್ ಬಾ, ಈಗ್ಲೇ ನೋಡ್ಬೇಕು ಅಂತ ಅನಿಸ್ತಿದೆ. ಏನಾದ್ರೂ ತಿಂತೀಯ? ನಾಚ್ಕೋಬೇಡ, ಏನು ಅಂತ ಹೇಳು. ನನ್ನೊಂದ್ಸಲ ಬೀಚಿಗೆ ಕರ್ಕೊಂಡು ಹೋಗ್ತೀರಾ? ಸರಿ. ಬ್ರದರ್, ಬೀಚ್
ನೀನು ಅವನ್ನ ತುಂಬಾ ನಂಬಿದ್ದೆ ಅಲ್ವಾ? ಪ್ರೀತಿನ ಮರ್ತು ಹೋಗ್ಬೋದು, ಆದರೆ ಪ್ರೀತಿ ಮಾಡಿದವ್ರು ಮಾಡಿರೋ ಮೋಸನ ಮರೆಯೋಕ್ಕಾಗಲ್ಲ. ಚಿಕ್ಕ ಹುಡುಗಿ ನೀನು, ನಿನಗೇನು ಗೊತ್ತಿಲ್ಲ. ನಿಜವಾದ ಪ್ರಪಂಚ ಹೀಗೆ ಇರುತ್ತೆ, ಮುಖವಾಡ ಹಾಕೊಂಡು. ದಿನ ಜೊತೆಲಿರೋರ್ನೇ ನಂಬಕ್ಕಾಗಲ್ಲ. ಇನ್ನು ಮುಖನೇ ಗೊತ್ತಿಲ್ಲ ಅಂದ್ರೆ ತುಂಬಾ ಕಷ್ಟ. ಜೀವನದಲ್ಲಿ ಹೊಸ ವ್ಯಕ್ತಿಗಳು, ಕಷ್ಟಗಳು ಬಂದು ಹೋಗ್ತಾನೆ ಇರ್ತವೆ. ಅಲ್ಲೋಡು, ಆ ಸಮುದ್ರದ ಅಲೆಗಳ ತರ. ನಾವು ಸೋತ್ರೆ ನಮ್ಮನ್ನು ಅದ್ರ ಜೊತೆಲಿ ಕರ್ಕೊಂಡು ಹೋಗ್ಬಿಡುತ್ತೆ. ಗಟ್ಟಿಯಾಗಿ ನಿಂತ್ಕೊಂಡ್ರೆ ನಮ್ಮ ಕಾಲಿಗೆ ಬಂದು ತಾಕಿ ಹಾಗೆ ಹೋಗುತ್ತೆ. ಬಸ್ಸಿಗೆ ಟೈಮ್ ಆಗುತ್ತೆ, ಹೋಗೋಣವಾ? ಪ್ರತಿ ಪರಿಚಯದಿಂದ ಸಮಸ್ಯೆ ಆಗುತ್ತೆ ಅಂತಲ್ಲ, ಪ್ರತಿ ಸ್ನೇಹ ಮೋಸದಿಂದನೇ ಮುಗಿಯುತ್ತೆ ಅಂತಾನೂ ಅಲ್ಲ. ಆದ್ರೆ ಪ್ರತಿ 2 ದಿವಸಕ್ಕೊಮ್ಮೆ ಸತ್ಯ ನಿಂತ ಹುಡುಗಿ ನ್ಯೂಸ್ ಪೇಪರಲ್ಲಿ ಬರ್ತಾನೆ ಇರ್ತಾಳೆ. ನಮ್ಮ ಕೈಯಲ್ಲಿರೋ ಫೋನು ಹೆಚ್ಚೆಚ್ಚು ಸ್ಮಾರ್ಟ್ ಆಗ್ತಿರ್ಬೇಕಾದ್ರೆ ನಾವಿನ್ನೆಷ್ಟು ಸ್ಮಾರ್ಟ್ ಆಗಿರ್ಬೇಕು ಯೋಚನೆ ಮಾಡಿ. ಫೇಸ್ಬುಕ್ ಮತ್ತು ಮೊಬೈಲ್ ಮೂಲಕ ಹುಡುಗಿಯರನ್ನ ಟ್ರ್ಯಾಪ್ ಮಾಡ್ತಾ ಇದ್ದ ಗ್ಯಾಂಗ್ ಸಿಕ್ಕಾಕೊಂಡಿದೆ. ಒಳ್ಳೆಯವ್ರ ತರ ನಟಿಸ್ತಾ ಹುಡುಗಿಯರನ್ನ ಬುಟ್ಟಿಗೆ ಹಾಕೊಂಡಿರೋ ಕೇಸ್ಗಳು ಇವಾಗ ತುಂಬಾ ಸಿಗ್ತಾ ಇದೆ. ಅಪರಿಚಿತ ವ್ಯಕ್ತಿಗಳಿಂದ ಯಾವುದೇ ರೀತಿ ಕಾಲ್ ಬಂದ್ರು, ಮೆಸೇಜ್ ಬಂದ್ರು ಹೆಣ್ಮಕ್ಳು ಅಲರ್ಟ್ ಆಗಿರ್ಬೇಕು ಅಂತ ಪೊಲೀಸ್ ಇಲಾಖೆ ಈಗಾಗಲೇ ತಿಳಿಸಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ದೀಪ್ತಿ, TV5. ಚಿನ್ನಿ ಅವರೇ, ಸ್ಟಾಕ್ ಬರ್ತಿದ್ದ ಹಾಗೆ ಸ್ಯಾರಿ ಡಿಸೈನ್ ಪ್ಯಾಟರ್ನ್ ವಾಟ್ಸ್ಆ್ಯಪ್ ಮಾಡಿ. ಆಯ್ತು. ಸತ್ಯ, ಮನೇಲೆಲ್ಲ ನಿನ್ನ ಮಾತುಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಹೇಳ್ತೀನಿ, ಸರಿಯಾದ ಟೈಮ್ ಬರಲಿ. ಎಲ್ಲರೂ ಇಲ್ಲೇ ಇರ್ತೀವಲ್ಲ. ಸರಿ.